ಶಾಂತಿ. ಇವತ್ತಿನ ದಿನ ನಾವು ಇಂಟೆನ್ಷನ್ಸ್, ಭಾವ, ಮೊನ್ನೆ ದಿನ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಹೇಳಿದ್ರು ಭಾವನಾ ಮತ್ತು ಸ್ವಭಾವ. ಸೊ ವಿಶೇಷವಾಗಿ ಇವತ್ತು ಭಾವದ ಮೇಲೆ, ಭಾವ ಅಂದರೆ ಇಂಗ್ಲೀಷ್ದಲ್ಲಿ ಅದಕ್ಕೆ ಇಂಟೆನ್ಷನ್ಸ್ ಅಂತ ಹೇಳ್ತಾರೆ. ಯಾವುದೇ ನಾವು ಕರ್ಮವನ್ನು ನಾವು ಇಷ್ಟು ದಿವಸ ಅಂತೂ ಕೇಳ್ತಾ ಬಂದ್ವಿ, ನಮ್ಮ ಭಾಗ್ಯಕ್ಕೆ ಕಾರಣ ನಾವೇ, ಮತ್ತು ಆ ಭಾಗ್ಯ ಎದರಿಂದ ನಿರ್ಮಾಣ ಆಗುತ್ತದೆ, ಕರ್ಮದಿಂದ ನಿರ್ಮಾಣ ಆಗುತ್ತಂಥದ್ದೂ ಗೊತ್ತಿದೆ. ಆದರೆ ನಾವು ಭಾಳ ವಿಶೇಷವಾಗಿ ಕರ್ಮವನ್ನು ಎಲ್ಲಿ ನೋಡ್ತೇವೆ ಅಂದರೆ ಕೈಯಿಂದ ಮಾಡುವಂಥದ್ದು ಅಥವಾ ಕರ್ಮೇಂದ್ರಿಯಗಳಿಂದ ಮಾಡುವಂಥದ್ದು ನಾವು ಕರ್ಮ ಅಂತ ತಿಳ್ಕೊತೇವೆ. ಖರೆ ಬಾಬಾನ ಮಾತುಗಳು ಬಹಳ ಸೂಕ್ಷ್ಮದವ್ರಿ. ಬಾಬಾ ಹೇಳ್ತಾನೆ ಕರ್ಮ ಶುರು ಆಗುತ್ತದೆ ವಿಚಾರದಿಂದ, ಅಲ್ಲಿಂದ ಪ್ರಾರಂಭ ಆಕೈತೆ. ನಮ್ಮ ವಿಚಾರವೇ ನಮ್ಮ ಭಾಗ್ಯವನ್ನು ನಿರ್ಮಾಣ ಮಾಡ್ತೇವೆ. ಖರೆ ಆ ವಿಚಾರ ಕ್ರಿಯೇಟ್ ಮಾಡಬೇಕಂದ್ರೂ ಕೂಡ ಅದರ ಹಿಂದಿನ ಇಂಟೆನ್ಷನ್ ಅಲ್ಲಿಂದ ಶುರು ಆಕೈತ್ರಿ ಕರ್ಮ. ಸೊ ಭಾಳ ಇಂಪಾರ್ಟೆಂಟ್ ರೀ. ಭಾವದ ಮೇಲೆ ನಾವು ಅಟೆನ್ಷನ್ ಕೊಡಬೇಕು. ಯಾವುದೇ ವ್ಯಕ್ತಿಯನ್ನು ಅವರ ಕರ್ಮದಿಂದ ಅಳಿಲಾರದೆ ಅವರ ಇಂಟೆನ್ಷನ್, ಅವರ ಭಾವದಿಂದನೇ ಅಳಿಬೋದು. इंसान को इरादे से देखा जाता है. इरादे माना क्या, उसकी इंटेंशन क्या है और ಭಾವ ಏನು. ಸೊ ಅದು ಭಾಳ ಇಂಪಾರ್ಟೆಂಟ್ ಇರುತ್ತದೆ. ಸೊ ಆದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಈ ಕಣ್ಣಿನಿಂದ ಕೇವಲ ಸ್ಥೂಲವಾದಂಥ ಕರ್ಮ, ಕಣ್ಣಿಗೆ ಕಾಣುವಂಥ ಕರ್ಮವನ್ನು ನಾವು ನೋಡ್ತೀವಿ, ಅದರಿಂದ ಆ ವ್ಯಕ್ತಿಯನ್ನು ಜಡ್ಜ್ ಮಾಡ್ತೇವೆ. ಖರೆ ಆ ವ್ಯಕ್ತಿ ಯಾಕೆ ಮಾಡಿದ, ಅವರ ಹಿಂದಗಡೆ ಭಾವ ಏನಿತ್ತು ಅದನ್ನು ನಾವು ತಿಳ್ಕೋದಿಲ್ಲ. ಯೂಶ್ವಲಿ ಮನೆಯೊಳಗಡೆ ನೋಡ್ರಿ, ತಾಯಿ ತನ್ನ ಮಕ್ಕಳ ಮೇಲೆ ಭಾವ, ಇಂಟೆನ್ಷನ್ ಭಾಳ ವಿಶೇಷವಾಗಿ ಭಾಳ ಶುದ್ಧ ಇರ್ತದೆ. ನನ್ನ ಮಗು ಅಭ್ಯಾಸ ಮಾಡಬೇಕು, ನಾನು ಅಭ್ಯಾಸ ಮಾಡಬೇಕತ್ತೆ. ಖರೆ ಆ ಮಗುಗೆ ತಾಯಿಯ ಇಂಟೆನ್ಷನ್ ಗೊತ್ತಾಗೋದಿಲ್ಲ ರೀ. ಆ ಮಗು ಏನು ನೋಡ್ತೈತೆ ಅಂದರೆ ಕೇವಲ ನಮ್ಮ ತಾಯಿ ಸಿಟ್ಟು ಮಾಡಾಕತ್ತಾಳ, ನಂಗೆ ಯಾವಾಗ ನೋಡ್ರು ಭಯತಾಳ, ನಂಗೆ ಯಾವಾಗ ನೋಡ್ರು ಒದರತಾಳ ಅಂತ ಹೇಳಿ ಆ ಸಿಟ್ಟು, ಆ ಇರಿಟೇಷನ್, ಅದೇನು ವೈಬ್ರೇಷನ್ ಬರ್ತೈತಲ್ಲ ಅದನ್ನು ಮಗು ಕ್ಯಾಚ್ ಮಾಡ್ಕೊಂಡು ಏನು ಮಾಡ್ತೈತೆ ಅಂದ್ರೆ ತಂದೆ ತಾಯಿಯಿಂದ ದೂರ ಆಕೈತೆ. ಅದಕ್ಕೋಸ್ಕರ ಆದರೆ ಒಂದು ವೇಳೆ ಆ ಮಗು ಆ ತಂದೆ ತಾಯಿ ನನಗೆ ಯಾಕೆ ಸಿಟ್ಟು ಮಾಡ್ತಾ ಇದ್ದಾರೋ ಆ ಭಾವ, ಅವು ಹೇಳುವಂಥ ಮಾತಿನ ಭಾವ, ಇಂಟೆನ್ಷನನ್ನು ತಿಳ್ಕೊಂಡ್ರೆ ಎಂದಿಗೂ ಕೂಡ ಯಾವ ಮಕ್ಕಳು ಕೂಡ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಅನೇಕ ದುಶ್ಚಟಗಳಾಯಿತು, ಏನೇನೋ ಕಾರಣ ಆಯಿತು, ಅದು ಮಕ್ಕಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ರೀ, ಭಾವದ ಮೇಲೆ ಅಟೆನ್ಷನ್ ಇಟ್ಕೋರಿ. ಈಗ ಒಮ್ಮೆ ನಮ್ಗೆ ಅನ್ನಿಸ್ತೈತೆ, ಈಗ ನೋಡಿರಿ ಮೊನ್ನೆ ಅವ್ಯಕ್ತ ಮುರಳಿಯಲ್ಲೂ ಬಾಬಾ ಏನೇ ಇದ್ದ, ಯಾವುದೇ ಕರ್ಮ ಮಾಡಿದಾಗ ಅದು ಸಫಲತೆ ಸಿಕ್ಕೇತೋ ಇಲ್ಲೋ ಅದು ಹೇಗೆ ಗೊತ್ತಾಗೋದಂದರೆ ಬಾಬಾ ಹೇಳಿದ್ರು, ನೀವು ಸಂತುಷ್ಟತೆ ಅನುಭವ ಆಗಬೇಕು. ನಿಮಗೆ ಸಂತುಷ್ಟತೆ ಅನುಭವ ಆಗಲಿಲ್ಲ ಅಂದರೆ ನೀವು ಆ ಮಾಡಿರುವಂತಹ ಕರ್ಮ ಬಾಬಾ ಹೇಳ್ದ ಅದು ಸಫಲ ಆಗಿಲ್ಲ ಅಂತ ತಿಳ್ಕೊರಿ. ಆದರೆ ಸಂತುಷ್ಟತೆಗೆ ಮತ್ತು ನಾವು ಮಾಡಿರುವಂಥ ಸೇವೆಗೆ ಏನು ಕನೆಕ್ಷನ್ ಇದೆ? ಈಗ ಯೂಶ್ವಲಿ ನೋಡ್ರಿ, ಈ ಇಂಟೆನ್ಷನ್, ಇದು ಏನು ಭಾವ ಅನ್ನೋದು ಬರುತ್ತಲ್ಲ, ಈ ಭಾವ ಇಂಟೆನ್ಷನ್ ಸ್ಪೆಷಲಾಗಿ ನಾವು ಯೂಶ್ವಲಿ ನೋಡೋಣ ಸೇವಾದಲ್ಲಿ. ನಾವು ಯಾವ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಸ್ವಲ್ಪ ನಮ್ಮನ್ನು ನಾವು ಕೇಳ್ಕೊಳೋರಿ. ಈಗ ಯೂಶ್ವಲಿ ಈಗ ಯಾರೋ ಒಬ್ಬರು ವ್ಯಕ್ತಿ ಧನದಿಂದ ಸೇವಾ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಕಡೆಯಿಂದ ಧನದಿಂದ ಅವರು ಸೇವಾ ಮಾಡಿಸ್ಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ ಅವರನ್ನು ಟ್ರೀಟ್ ಮಾಡೋದು, ವಿಶೇಷವಾಗಿ ಅವರಿಗೆ ಪಾಲನೆ ಕೊಡೋದು, ಇದು ಚಲೋ ಭಾವೋ ಏನು ಕೆಟ್ಟ ಭಾವೋ, ಇದು ನಮ್ಮನ್ನು ನಾವು ಕೇಳ್ಕೋಬೇಕ್ರಿ. ಯಾಕೆಂದರೆ ಎಲ್ಲಿ ಸೆಲ್ಫಿಶ್, ಸ್ವಾರ್ಥ ಇಂಟೆನ್ಷನ್ ಇರುತ್ತದೆ, ಆ ಕರ್ಮ ಏನಾಕೈತೆ ಅಂದರೆ
ಅದೆಲ್ಲ ವೇಸ್ಟ್ ಆಗಿ ಹೋಗ್ತೈತಿ. ಆಮೇಲೆ ನಮ್ಗೆ ಏನು ಅನ್ನಿಸ್ತೈತೆ ಅಂತ ನಾವು ಕರ್ಮ ಅಂತೂ ಮಾಡಿದ್ವಿ, ಸೇವಾ ಅಂತೂ ಮಾಡಿದ್ವಿ, ಆದ್ರೆ ಆ ಸೇವೆಯ ಫಲ ನಮಗಿವತ್ತು ಸಂತುಷ್ಟತೆ ಫೀಲಿಂಗ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತೈತಿ. ಇವತ್ತು ನಾವು ನೋಡ್ಬೋದು ಈ ಇಂಟೆನ್ಷ್ ಒಳಗೆ 3 ಪ್ರಕಾರ ಇದೆ ರೀ. ಒಂದು ಸಾತ್ವಿಕ ಭಾವ, ಎರಡನೇದು ರಾಜಸಿಕ ಭಾವ, ಮೂರನೇದು ತಾಮಸಿಕ ಭಾವ. ಸಾತ್ವಿಕ ಭಾವ ಅಂದರೆ ಅರ್ಥ, ಯಾವ ಭಾವದಲ್ಲಿ ನನಗೆ ಯಾರಿಂದಲೂ ಏನೂ ಬೇಡ, ಅದು ಏನಂದರೆ ಸಾತ್ವಿಕ ಭಾವ. ಯಾವುದರಲ್ಲಿ ಶಾಂತಿ ಇದೆ, ಯಾವುದರಲ್ಲಿ ಪ್ರೀತಿ ಇದೆ, ಯಾವುದರಲ್ಲಿ ಶಕ್ತಿ ಇದೆ, ಯಾವುದರಲ್ಲಿ ಕೊಡುವಂತಹ ಗುಣ ಇದೆ, ಯಾವುದರಲ್ಲಿ ಹೆಲ್ಪಿಂಗ್ ನೇಚರ್ ಐತಿ, ಅದೆಲ್ಲ ಯಾವುದಂದ್ರೆ ಸಾತ್ವಿಕ ಭಾವ. ನನಗೆ ಯಾರಿಂದಲೂ ಏನೂ ಬೇಡ, ಮತ್ತು ನಾ ಏನೋ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅದು ಕೇವಲ ಬಾಬನ ಸಲುವಾಗಿ ಮಾಡ್ತಾ ಇದ್ದೀನಿ. ಇದೇನ್ರಿ ಸಾತ್ವಿಕ ಭಾವ. ಇನ್ನು ರಾಜಸಿಕ ಭಾವ ಅಂದರೆ ಈಗೋ, ಅಹಂಕಾರ ವಶದಲ್ಲಿ ಮಾಡಿರುವಂತಹ ಕರ್ಮಗಳು, ಅಹಂಕಾರದಲ್ಲಿ ವಶದಲ್ಲಿ ಇರುವಂತಹ ಭಾವದಿಂದ ಮಾಡಿರುವಂಥ ಕರ್ಮಗಳು ಅವೇನಾಗ್ತಾವ್ರಿ, ರಾಜಸಿಕ ಆಗ್ತಾವೆ. ಫಾರ್ ಎಕ್ಸಾಂಪಲ್, ಅವ್ರು ನನಗೆ ಗೌರವ ಕೊಡಬೇಕು, ಇದು ಕೂಡ ಏನ್ರಿ ಭಾವ ಒಳಗಡೆ ಇಟ್ಕೋತೇವೆ, ಒಳಗಡೆ ಇಂಟೆನ್ಷನ್ ಇಟ್ಕೋತೇವೆ. ಅದಕ್ಕೆ ಅವ್ರ ಕಣ್ಣು ಮುಂದೆ ಮಾಡೋದು, ಅವ್ರು ನಂಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಹೇಳಿ ಅವ್ರ ಕಣ್ಣು ಮುಂದೆ ಮಾಡೋದು, ಇದೇನ್ರಿ, ಇದು ಈಗೋ ವಶ ಆಗಿ ಮಾಡಿರುವಂಥ ಭಾವ. ಇದು ಇಂಟೆನ್ಷನ್ ಏನೈತಿ, ಇದು ರಾಜಸಿಕ ಭಾವ ರೀ. ಇನ್ನು ಎಲ್ಲಿ ಸ್ವಾರ್ಥ ಭಾವ ಇದೆಯಲ್ಲ, ಅದು ಏನಂದರೆ ರಾಜಸಿಕ ಭಾವ. ಇನ್ನು ಮೂರನೇದು ಯಾವುದಂದರೆ ತಾಮಸಿಕ ಭಾವ. ತಾಮಸಿಕ ಭಾವ ಅಂದರೆ ಅರ್ಥ, ಎಲ್ಲಿ ಬೇರೆಯವ್ರಿಗೆ ಹಾನಿ ಮಾಡೋದು, ಅಂದ್ರೆ ಅವ್ರದ್ದು ಕೆಟ್ಟಾಗಲಿ, ಹೊಟ್ಟೆ ಕಿಚ್ಚುಪಟ್ಟು ಅವ್ರಿಗೇನಾದರೂ ಮಾಡಿಸೋದು, ಅವ್ರಿಗೇನಾದರೂ ಕೆಡಿಸೋದು, ಅವ್ರ ಬಗ್ಗೆ ಮಂದಿಗೆಲ್ಲ ಹೇಳೋದು, ಇವೆಲ್ಲ ಏನ್ರಿ ತಾಮಸಿಕ ಭಾವ. ಮತ್ತು ನಮ್ಮದು ಹಾಳಾಕೈತಿ, ಬೇರೆಯವ್ರದ್ದು ಹಾಳಾಕೈತಿ. ಸೊ ಈ ಮೂರದ ಮೇಲೆ ನಾವು ನೋಡೋಣ. ಈಗ ನಾವು ಕೂಡ ಸೇವಾ ಮಾಡ್ತೇವೆ ರೀ. ಕರೆ ಆ ಸೇವಾ ಮಾಡುವ ಟೈಮ್ದಲ್ಲಿ ನಮ್ಮ ಭಾವ ಏನಿರ್ತೈತಿ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಒಬ್ಬ ಹುಡುಗ ಇರ್ತಾನೆ ರೀ, ಆ ಹುಡುಗ ಏನು ಮಾಡ್ತಿರ್ತಾನೆ ಅಂದ್ರೆ, ಅವ್ರ ಸ್ಕೂಲ್ನಾಗ ಟೀಚರ್ ಏನು ಮಾಡ್ತಾರೆ, 2 ಹುಡುಗರುಗಳಿಗೆ ಗಿಡ ಹಚ್ಚಲಿಕ್ಕೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಂದ್ರೆ ಗಿಡ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಅದು ಹೆಂಗಂದ್ರೆ ರೋಡ್ ಮೇಲೆ ತೆಗೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ತೆಗೆದು ಸ್ಟಾರ್ಟ್ ಮಾಡ್ತಾನೋ, ಯಾರೇ ವ್ಯಕ್ತಿ ಬರ್ತಾರಲ್ಲ ಬೇಕಂತ ಅವ್ರ ಮುಂದೆ ಬೆವರು ಒರೆಸ್ಕೊತಿರ್ತಾನೆ. ಈಗ ಒಬ್ಬ ವ್ಯಕ್ತಿ ಹೋದ್ರಂತಿಕೋ, ಇನ್ನೊಬ್ಬ ವ್ಯಕ್ತಿ ಬಂದರೆ ಸುಳ್ಕೆ ಬೆವರು ಒರೆಸ್ಕೋದು. ಯಾಕಂದ್ರೆ ಅವ್ರು ನಾನು ನೋಡಬೇಕಲ್ಲ, ಅವ್ರು ನಾನು ನೋಡಿ ನನಗೇನು ಹೇಳಬೇಕಂದ್ರೆ, ನೋಡ ಎಷ್ಟು ಚಂದ ಪಾಪ ನೋಡ ಗಿಡ ಹಚ್ಚಾತಾರೋ, ಎಷ್ಟು ಪರಿಶ್ರಮ ಪಡಾಕತ್ತ ನೋಡ ಹುಡುಗ ಅಂಥೇಳಿ ಅವ್ರ ವ್ಯಕ್ತಿ ಅವ್ನಿಗೆ ಏನು ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಅಂದ್ರೆ ಮಂದಿ ಸಲುವಾಗಿ ಮಾಡುವಂತಹ ಸೇವಾ ಇಂಟೆನ್ಷನ್ ಏನೈತ್ರಿ, ಮಂದಿ ಸಲುವಾಗಿ ಐತಿ. ಭಾವ ಏನೈತಿ, ಸ್ವಾರ್ಥ ಐತಿ, ನನಗೆ ಹೊಗಳಿ. ಆ ಸ್ವಾರ್ಥ ಭಾವ ಇರೋ ಕಾರಣದಿಂದ ಅವ್ನು ಗಿಡ ನೆಟ್ಟತ. ಇನ್ನೊಬ್ಬ ಹುಡುಗ ಏನು ಮಾಡತ್ತಾನ, ಒಂದು ಸೈಡ್ಗೆ ಹೋಗಿ ಯಾರಿಗೂ ಗೊತ್ತಾಗ್ಲಾರ್ದ ಪ್ರೀತಿಯಿಂದ ಫುಲ್ ಫೋಕಸ್ ಮಾಡಿ ದೇವ್ರ ಸಲುವಾಗಿ ನಾನು ಗಿಡವನ್ನು ಹಚ್ತಾ ಇದ್ದೀನಿ ಅಂಥೇಳಿ ಗಿಡವನ್ನು ಹಚ್ಚಾಕತ್ತಾನೆ. ಅವ ಯಾರಿಗೂ ತೋರಿಸ್ಬೇಕು ಅನ್ನಕತ್ತಿಲ್ಲ, ಯಾರಿಗೂ ನಾ ಗುರ್ತು ಆಗಬೇಕಂತನೂ ಅನಿಸ್ವತ್ತವನ್ಗೆ ಏನೂ ಇಚ್ಛೆ ಇಲ್ಲ, ಇಷ್ಟ ಆಗ್ತೈತಿ. ಆಮೇಲೆ ಸ್ಕೂಲ್ನಾಗ ಟೀಚರ್ ಬರ್ತಾರೋ, ಟೀಚರ್ ಬಂದಮೇಲೆ ಇಬ್ರಿಗೂ, ಇವನಿಗೂ 2 ರೂಪಾಯಿ ಕೊಡ್ತಾರೋ, ಅವನಿಗೂ 2 ರೂಪಾಯಿ ಕೊಡ್ತಾರೆ, ಯಾಕಂದರೆ ಗಿಡವನ್ನು ಹಚ್ಚಿದಕ್ಕೆ. ಆಮೇಲೆ ಇಬ್ಬರು ಮಲ್ಕೋತಾರೋ, ಕನಸಿನಲ್ಲಿ ದೇವ್ರವ್ರಿಗೆ ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ. ಅದೇನು ಕಾಯಿನ್ ಇರ್ತೈತಲ್ಲ, ಒಂದು ಕಡೆ ಇರುವಂಥ ಕಾಯಿನು, ಅದೇನಾಗಿರ್ತೈತೆ ಅಂದ್ರೆ ಭಾಳ ಹೆವಿ ವಜನ್ ಆಗಿ ಒಂದು ತಕ್ಕಡಿ ಒಳಗೆ ನಿಂತಿರ್ತೈತಿ. ಆಮೇಲೆ ಹೇಳ್ತಾನು ಪರಮಾತ್ಮ ಅವ್ರಿಗೆ ಹೇಳ್ತಾನು, ನೀನು ಮಂದಿ ಸಲುವಾಗಿ ಮಾಡಿರುವಕ್ಕಂತಹ ಕರ್ಮವನ್ನು ನಿನ್ನಲ್ಲಿ ಭಾವ ಸ್ವಾರ್ಥ, ನೀನು ಹೊಗಳಿ ಮಂದಿ ನಿನ್ನ ನೋಡಲಿ ಅನ್ನೋಂಥ ಭಾವದಿಂದ ನೀ ಮಾಡಿರುವಂಥ ಕರ್ಮವನ್ನು, ಅದಕ್ಕೆ ನಿನ್ನ 2 ರೂಪಾಯಿ ಕಾಯಿನ್ ಐತಲ್ಲ, ಅದು 2 ರೂಪಾಯಿನೇ ಐತಿ ಮತ್ತು ಭಾಳ ವಜನ್ ಐತಿ.
ಆಮೇಲೆ ಇನ್ನೊಬ್ಬ ಹುಡುಗಿಗೂ ಕೂಡ ಕನಸು ಬೀಳ್ತೈತಿ, ಅದು 2 ರೂಪಾಯಿ ಹೋಗಿ ವಜ್ರ ಆಗಿರ್ತೈತಿ, ಮತ್ತು ಅದು ಭಾಳ ಹೊಳಿತಿರ್ತೈತಿ, ಮತ್ತು ಆ 2 ರೂಪಾಯಿ ಭಾಳ ಹಗುರಿರ್ತೈತಿ, ಭಾಳ ಜನರಿಂದ ಆಶೀರ್ವಾದ ಪಡ್ಕೊಂಡಿರುವಂಥ 2 ರೂಪಾಯಿ ಕಾಣಿಸ್ತೈತಿ. ಆಮೇಲೆ ಮುಂಜಾನೆ ಎದ್ದ ಕೂಡಲೇ ಅವ್ನಿಗೆ ಗೊತ್ತಾಕೈತಿ ನಾ ಏನು ತಪ್ಪು ಮಾಡೇನಂತ ಹೇಳಿ. ಆಮೇಲೆ ಆ ಹುಡುಗ ಏನು ಮಾಡ್ತಾನೆ, ಅವತ್ತಿನಿಂದ ನಾ ಯಾರ ಸಲುವಾಗೂ ಮಾಡಬಾರ್ದು, ನಾ ದೇವ್ರ ಸಲುವಾಗಿ ಮಾಡ್ಬೇಕನ್ನೋದನ್ನು ತಿಳ್ಕೊಂಡು ಅವತ್ತಿನಿಂದ ಚೇಂಜ್ ಆಗ್ತಾನೆ. ಈ ಒಂದು ಎಕ್ಸಾಂಪಲವನ್ನು ನಮ್ಮ ಲೈಫದಲ್ಲಿ ನಾವು ತೊಗೊಂಡೋರಿ, ನಾವೇನು ಬಾಬಾನ ಮನೆಗೆ ಸಮರ್ಪಿತ ಆಗೇವೆ ಅಥವಾ ನಾವು ಯಾರ್ಯಾರು ಕ್ಲಾಸಿಗೆ ಬರ್ತಾ ಇದ್ದೀವಿ, ನಾವೇನೋ ಕರ್ಮವನ್ನು ಮಾಡ್ತಾ ಇದ್ದೀವಿ, ಯಾವಾಗಲೂ ಕರ್ಮ ಪರ್ಫೆಕ್ಷನ್ ಆಕೈತೋ ಇಲ್ಲೋ ಅದನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ. ಅದೇನು ಆಕೈತೆ ಅದು ಮುಂದೆ ಬಿಟ್ಬಿಡೋಣ, ಅದು ಬಾಬಾಗೆ ಬಿಟ್ಟಿದ್ರಿ. ಕರ್ಮದ ಹಿಂದ್ಗಡೆ ಭಾವೇನಿದೆ ನಂದು ಅದನ್ನು ಭಾಳ ಚೆಕ್ ಮಾಡ್ಕೋಬೇಕ್ರಿ. ಆ ಕರ್ಮ, ಆ ಸೇವಾ ಹಿಂದ್ಗಡೆ ಭಾವೇನ್ರಿ, ನಂದು ಸ್ವಾರ್ಥ ಇತ್ತಂದ್ರೆ ನಾ ಎಷ್ಟೋ ಸೇವಾ ಮಾಡಿದರೂ ಕೂಡ ಬಾಬಾ ನನ್ನ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ. ಅದರ ಪ್ರತ್ಯಕ್ಷ ಫಲವೇ ನನಗೆ ಅಸಂತುಷ್ಟತೆ ಫೀಲಿಂಗ್ ಆಕೈತ್ರಿ. ಅದಕ್ಕೆ ಒಮ್ಮೆ ಮನಸ್ಸಾಯ್ತಲ್ಲ, ಎಷ್ಟು ಸೇವಾ ಮಾಡಿದ್ರಿ ಆದರೂ ಕೂಡ ಸಂತುಷ್ಟತೆ ಫೀಲಿಂಗ್ ಬರ್ತಾ ಇಲ್ಲಲ್ಲ ಅಂತಿರ್ತೀವಿ ನಾವು. ಅದಕ್ಕೋಸ್ಕರ ಆ ಸಂತುಷ್ಟತೆ ಫೀಲಿಂಗ್ ನನ್ನಲ್ಲಿ ಬರಬೇಕಂದ್ರೆ ಯಾವಾಗಲೂ ನಮ್ಮ ತಲೆಯೊಳಗಡೆ ಭಾವ, ಇಂಟೆನ್ಷನ್ ಕ್ಲಿಯರ್ ಇರಬೇಕು. ನಾ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ವಾಯ್ ಯಾಕೆ, ಅದು ಭಾಳ ಕ್ಲಿಯರ್ ಇರಬೇಕು. If my why is clear, then my karma becomes very good. ನಾನು ಯಾಕೆ ಮಾಡ್ತಾ ಇದ್ದೇನೋ ಅನ್ನೋದು ನನ್ನ ಸ್ಪಷ್ಟತೆ ನನ್ನ ತಲೆಯೊಳಗಡೆ ಇತ್ತಂದರೆ ನಾ ಮಾಡಿರೋ ಕರ್ಮ ನಾ ಯಾರಿಗೂ ಹೇಳಬೇಕಾಗಿಲ್ಲ, ನಾ ಯಾರಿಗೂ ತೋರಿಸ್ಬೇಕಾಗಿಲ್ಲ, ಮತ್ತು ನನಗೆ ಯಾರಿಂದಲೂ ಕೂಡ ಅಪ್ರೂವಲ್ ಅವಶ್ಯಕತೆ ಹತ್ತೋದಿಲ್ಲ. ಆ ಟೈಮ್ನಾಗ ನನಗೆ ಸಂತುಷ್ಟತೆದ ಫೀಲಿಂಗ್ ಆಗ್ತೈತ್ರಿ. ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ಸೊ ಈಗ ಯಾವುದೋ ಒಂದು ನಾವು ಸೇವಾ ಮಾಡ್ತಿರ್ತೇವೆ, ಈಗ ಯೂಶ್ವಲಿ ಈಗ ನಾ ಅಡುಗೆ ಮನೆ ಹೋಗಿ ಸೇವಾ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊರಿ. ಮಾಡ್ತಾಯಿದ್ದೀನಿ ಏನೋ ಒಂಚೂರು ಭಾವ ಬಂತು, ನಾವು ಅಡುಗೆ ಮನೆಯಾಗಿನವ್ರು ಸೇವಾ ಮಾಡೋರನ್ನು ಹೊಗಳ್ಬೇಕಾಗಿತ್ತು ಅಥವಾ ನಮ್ಮನ್ನು ಸನ್ಮಾನ ಮಾಡಬೇಕಾಗಿತ್ತು, ಅದೊಂಚೂರು ಅಥವಾ ಅದನ್ನು ಇಟ್ಕೊಂಡು ನಾವು ಅಡುಗೆ ಮನೆಯಾಗ ನೋಡಿ ಮೊನ್ನೆ ಸಲ ಪ್ರೋಗ್ರಾಮ್ ಮಾಡಿದ್ರಲ್ಲ, ಆ ಮೊನ್ನೆ ಸಲ ಪ್ರೋಗ್ರಾಮ್ ಮಾಡಿದಾಗ ಅಡುಗೆ ಮನೆಯಲ್ಲಿ ಯಾರು ಸೇವಾ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಸನ್ಮಾನ ಮಾಡಿದ್ರೆ, ಅಂದರೆ ನಾವು ಈ ಸಲ ಏನು ಮಾಡೋಣ, ಅಡುಗೆ ಮನೆಯಾಗ ಸೇವಾ ಮಾಡೋಣ, ನಮಗೂ ಈ ಸಲ ಏನು ಮಾಡ್ತಾರೋ ಸನ್ಮಾನ ಮಾಡ್ತಾರೆ. ಸೊ ನಾವೇನು ಮಾಡ್ಕೊಂಡ್ವಿ ಹೇಳ್ರಿ, ಭಾವೇನಾಯಿತು, ನಮ್ಮ ಹಿಂದ್ಗಡೆ ಇಂಟೆನ್ಷನ್ ಏನಾಯಿತು, ಸೇವಾ ಏನ್ರಿ ನೋಡ್ರಿ, ಲಕ್ಷ ಕೊಟ್ಕೇಳಿ ಸೇವಾ ಏನೈತಿ, ನೀವು ಚಪಾತಿ ಮಾಡತ್ತೀರಿ, ಸೇವಾ ಏನೈತಿ ನೀವು ಪಾತ್ರೆನೂ ತಿಕ್ಕಾಕತ್ತೀರಿ, ಸೇವಾ ಏನೈತಿ ನೀವು ಏನು ಮಾಡತ್ತೀರಿ ಅಂದ್ರೆ ಪಲ್ಯನೂ ಮಾಡತ್ತೀರಿ, ಅನ್ನ ಸಾರ ಮಾಡತ್ತೀರಿ, ಬಂದಂಥವ್ರ ಗೆಸ್ಟ್ಗಳನ್ನ ತಟ್ಟೆನೂ ತೆಗೆದಿಡತ್ತೀರಿ, ಎಲ್ಲ ಇಡತ್ತೀರಿ. ಇಂಟೆನ್ಷನ್ ಏನಿತ್ತು, ಭಾವ ಏನಿತ್ತು, ಹೋದ ಸಲ ಅವರಿಗೆ ಸನ್ಮಾನ ಮಾಡಿದ್ದರು, ಈ ಸಲನೂ ನನಗೆ ಸನ್ಮಾನ ಮಾಡ್ತಾರೋ ಅಂತ ನೀವು ಭಾಳ ಮಾಡಿದ್ರಿ. ಫೈನಲಿ ಕೂಡ ನಿಮಗೆ ಸನ್ಮಾನ ಅವ್ರು ಮಾಡಲಿ ಬಿಡಲಿ, ಆ ಸಂತುಷ್ಟತೆ ಫೀಲಿಂಗ್ ಏನಾಗಬೇಕಲ್ಲ ಅದು ನಮ್ಗೆ ಆಗಂಗೆ ಇಲ್ಲರಿ. ಯಾಕಂದ್ರೆ ನಾನು ಸೇವಾ ಮಾಡಬೇಕಾದ್ರೆ ನಾ ಇಂಟೆನ್ಷನ್ ಏನು ಇಟ್ಕೊಂಡಿದ್ನಿ, ನಾ ಭಾವ ಏನು ಇಟ್ಕೊಂಡಿದ್ನಿ ಅಂದ್ರೆ ನನಗೆ ಹೊಗಳಿಕೆ ಸಿಗ್ತೈತಿ, ಅಥವಾ ಯಾರು ನಿಮಿತ್ತ ಟೀಚರ್ ಅಕ್ಕೋರದಲ್ಲ ಅವ್ರು ನನಗೆ ಶಬಾಷ್ ಅಂತಾರೋ, ಅಥವಾ ನಿಮಿತ್ತಿರುವಂಥ ಟೀಚರ್ ಅಕ್ಕೋರ ನನ್ನೇನು ಒಂಥರ ಭಾಳ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೋ, ಅಥವಾ ನಿಮಿತ್ತಿರುವಂಥ ಟೀಚರ್ ಅಕ್ಕೋರು ನನಗೇನು ಹೇಳ್ತಾರೋ ಆಜ್ಞಾಕಾರಿ ಮಗುರೇ ಅನ್ಬೇಕು, ಅಥವಾ ನಿಮಿತ್ತಿರುವಂಥ ಟೀಚರ್ ಅಕ್ಕೋರು ನನಗೇನು ಅನ್ನಬೇಕು, ಭಾಳ ಒಳ್ಳೆ ಸೇವಾದಾರಿ ನೋಡ್ರಿ ಇವ್ರು ಅಕ್ಕೋರು ಅಥವಾ ಇವ್ರು ಅಣ್ಣೋರು ಅಂತ ಹಿಂಗೆ ಅನ್ಬೇಕು. ಆ ಅಪ್ರಿಷಿಯೇಷನ್, ಆ ಅಪ್ರೂವಲ್, ಆ ಪ್ರೀತಿ, ಆ ಸ್ನೇಹ, ಅದ್ರಾಗ ಏನಾದರೂ ಒಂಚೂರು ಸ್ವಾರ್ಥ ಭಾವನೆ ಬೇಕು ಅನ್ನುವಂಥದ್ದು ಇತ್ತಂದ್ರೆ ತಿಳ್ಕೋರಿ, ಅದನ್ನು ಬಾಬಾ ನಮ್ಮ ಸೇವಾ ಸ್ವೀಕಾರ ಮಾಡೋದಿಲ್ಲ ರೀ. ಅದಕ್ಕೆ ರೀ ಇದು ಭಾಳ ಇಂಪಾರ್ಟೆಂಟ್ ರೀ. ಇದನ್ನು ನಾವು ಯಾವುದೇ ಕರ್ಮವನ್ನು ಮಾಡೋಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡ್ಕೊಂಡು ರೀ,
ನಾ ಮಾಡಾಕತ್ತಿರ ಕರ್ಮದ ಇಂಟೆನ್ಷನ್ ಏನೈತಿ, ನಾ ಮಾಡತ್ತಿರುವಂಥ ಕರ್ಮದ ಹಿಂದ್ಗಡೆ ಭಾವ ಏನೈತಿ. ನಾ ಏನು ಕ್ಯಾಮ್ರಾನಾಗ ಬರ್ಬೇಕನ್ನಾಕತ್ತೇನೋ, ನಾ ಮೊಬೈಲ್ನಾಗ ಬರ್ಬೇಕನ್ನಾಕತ್ತೇನೋ, ಅಥವಾ ನನ್ನ ಏನ್ರಿ ನಂಗೆ ಸನ್ಮಾನ ಬೇಕನ್ನಾಕತ್ತೇನೋ, ನನ್ನ ಹೆಸರು ಬೇಕನ್ನಾಕತ್ತೇನೋ, ಅಥವಾ ನಂಗೆ ಗೌರವ ಬೇಕನ್ನಾಕತ್ತೇನೋ, ಏನೈತೆ ನನ್ನ ಇಂಟೆನ್ಷನ್ ಅದಕ್ಕೆ ಚೆಕ್ ಮಾಡ್ಕೊರಿ. ಎರಡೂ ತಕ್ಕಡಿ ಕೈಯಾಗಿ ಇಟ್ಕೊರಿ. ಈ ತಕ್ಕಡಿ ಹೋಗಿ ಏನು ಇಡ್ರಿ, ಕ್ಯಾಮ್ರಾ, ಮೊಬೈಲ್ದಲ್ಲಿ, ಫೋಟೋಸ್ದಲ್ಲಿ, ಸನ್ಮಾನದಲ್ಲಿ, ಗೌರವದಲ್ಲಿ, ಹೊಗಳೋದ್ರಲ್ಲಿ ಈ ತಕ್ಕಡಿ ಇಟ್ಕೊರಿ. ಈ ತಕ್ಕಡಿಯೊಳಗೆ ಬಾಬಾನ ಹೃದಯ ಗೆಳಬೇಕು, ಬಾಬಾಗ ನಾ ಮಾಡಿ ಸೇವಾನ ಒಪ್ಪಿಸ್ಬೇಕು. ಬಾಬಾನ ಸಲುವಾಗಿ ನಾವು ಮಾಡಾಕತ್ತೀನಿ, ಯಾರ ಸಲುವಾಗಿನೂ ಅಲ್ಲ. ಸೊ ಈ ತಕ್ಕಡಿಯನ್ನು ಅಲ್ಲಿಡ್ಬೇಕಂತೀರಿ. ಸೊ ಚೆಕ್ ಮಾಡ್ಕೋರಿ, ಅದು ನಿಮ್ಗೆ ಬಿಟ್ಟಿದ್ದು ಅಥವಾ ನನಗೆ ಬಿಟ್ಟಿದ್ದು. ಸೊ ಹಿಂಗೆ ನಾವು ಚೆಕ್ ಮಾಡ್ಕೊಂಡು ಪ್ರತಿಯೊಂದು ಕರ್ಮವನ್ನು ನಾವು ಯಾವಾಗಲೂ ಯಾವುದೇ ಕರ್ಮವನ್ನು ಮಾಡ್ತಾ ಇದ್ದಾಗ ನಮ್ಮದು ಭಾವ ಏನರೇ ಸ್ಪಷ್ಟ ಇತ್ತಂದರೆ ನಾವು ಯಾರಿಗೂ ಕೂಡ ಏನು ಹೇಳೋದು ಅವಶ್ಯಕತೆ ಇಲ್ಲ, ಯಾರಿಗೂ ನಾವು ತೋರಿಸುವ ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಭಾವವನ್ನು ನಾವು ನಮ್ಮ ಗುಣಗಳ ಜೊತೆಗೆ, ನಮ್ಮ ಶ್ರೀಮತದ ಜೊತೆಗೆ ಅಲೈನ್ಮೆಂಟ್ ಮಾಡಬೇಕು. ಅಲೈನ್ಮೆಂಟ್ ಅಂದರೆ ಅರ್ಥ ಅದ್ರ ಜೊತೆ ಜೋಡಾವಣೆ ಇರಬೇಕು. ಇನ್ನು ಇವು ಭಾವ ಇರಬಾರ್ದಂದರೆ ಯಾವ ಭಾವ ಇರಬೇಕು? ಯಾವ ಭಾವ ಇರಬೇಕಂದ್ರೆ, ಯಾವುದೇ ಒಂದು ಸೇವೆ ಮಾಡೋಕ್ಕಿಂತ ಮುಂಚೆ ನಾನು ಬಾಬಾನಿಗೆ ತೋರಿಸುವಂಥವಳಾಗಬೇಕು, ಬಾಬಾನ ಸಲುವಾಗಿ ಮಾಡಬೇಕು. ಎರಡನೇದು, ಅದರಿಂದ ಬೇರೆಯವರಿಗೆ ಸುಖ ಕೊಡುವಂಥದ್ದಿರಬೇಕು. ಅವರಿಂದಲೇ ನನಗೇನೂ ಬೇಡ, ನಾನು ಅವರಿಗೆ ಕೊಡುವಂತಹ ದೃಷ್ಟಿಕೋನಲೇ ಸೇವಾ ಮಾಡೋದ್ರಿಂದ ಅದು ಭಾವ ಏನೈತಲ್ರಿ, ನಿಸ್ವಾರ್ಥ ಭಾವ. ಸೊ ನಿಸ್ವಾರ್ಥ ಭಾವದಿಂದ ಮಾಡಿರುವಂಥ ಸೇವಾ ಮಾತ್ರ ಬಾಬನಿಗೆ ಜಮಾ ಆಗುತ್ತದೆ ಮತ್ತು ಅದರಿಂದ ಬಾಬಾ ನಮಗೆ ಸಂತುಷ್ಟತೆಯ ಅನುಭವ ಮಾಡಿಸುತ್ತಾರೆ. ಸೊ ನಿನ್ನೆ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಭಾಳ ಸ್ಪಷ್ಟ ಹೇಳಿದರು, ಸಂತುಷ್ಟತೆ ಫೀಲಿಂಗ್ ಆಗೈತಿ ಇಲ್ಲೋ ನೋಡ್ರಿ, ಚೆಕ್ ಮಾಡ್ಕೊಳ್ರಿ ಅಂತಂದ್ರೆ ಬಾಬಾ. ಅದಕ್ಕೋಸ್ಕರ ರೀ ಯಾವಾಗಲೂ ನೋಡ್ರಿ ಫೋಕಸ್ ನಮ್ದು ಯಾವಾಗಲೂ ಹೇಗಿರ್ತೈತೆ ಅಂದ್ರೆ ಸೇವಾ ಪರ್ಫೆಕ್ಟ್ ಆಗಬೇಕು. ಎಲ್ಲ ಸೇವಾ ಪರ್ಫೆಕ್ಟ್ ಆಗಬೇಕು, ಅಕ್ಯುರೇಟ್ ಆಗಬೇಕು. ಅಂದ್ರೆ ಅದಕ್ಕೆ ನಾವೇನಂತೀವಿ ರೀ, ಈ ಸೇವಾ ಪರ್ಫೆಕ್ಟ್ ಆಯ್ತು ನೋಡು ಅಂತ ಹೇಳ್ತಿರ್ತೇವೆ. ಆದರೆ ವೆರಿ ಇಂಪಾರ್ಟೆಂಟ್, ಸೇವಾದ ಹಿಂದ್ಗಡೆ ಭಾವ ಏನಿತ್ತು ಅದನ್ನು ನಾವು ಭಾಳ ಚೆಕ್ ಮಾಡ್ಕೋಬೇಕು. ಅದ್ರ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡ್ಬೇಕು ರೀ. ಈಗ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ ಆಗಬೇಕಾಯ್ತು ಪ್ರೋಗ್ರಾಮ್ದಲ್ಲಿ. ಒಂದು ಫಂಕ್ಷನ್ ಆಗಬೇಕಾದ್ರೆ ಆ ಟೈಮ್ನಾಗ ನಾವು ಸೇವಾ ಯಾಕೆ ಮಾಡಕತ್ತೇವೆ? ಮಂದಿ ಬರಲಿ, ಬಾಬಾನ ತಿಳ್ಕೊಳ್ಳಿ, ಬಾಬಾನ ವಾರಿಸ್ ಮಗು ಆಗಲಿ ಅಂತ ನಾವು ಸೇವಾ ಮಾಡತ್ತೇವೆ. ಖರೆ ಆ ಸೇವಾದ ಹಿಂದಗಡೆ ನನ್ನ ಇಂಟೆನ್ಷನ್ ಏನಿತ್ತು, ನಾ ಚಂದ ಮಾತಾಡ್ತೀನಿ, ನನಗೆ ಚಾನ್ಸ್ ಸಿಗ್ತೈತಿ, ನಂಗೆ ಚಾನ್ಸ್ ಸಿಗ್ತೈತಿ ಮತ್ತು ನನಗೆ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ, ಬಂದವರೆಲ್ಲ ಚಂದ ಮಾತಾಡ್ತಾರೆ ನೋಡ್ರಿ, ಚಂದ ಮಾತಾಡ್ತಾರೆ, ಅದು ಇಂಟೆನ್ಷನ್ ಐತೋ, ಅದು ಭಾವ ಐತೋ, ಅಥವಾ ಈ ಭಾವ ಐತೇನು ರೀ, ಈಗ ಮಾಡಬೇಕಾದ್ರೆ ಪ್ರೋಗ್ರಾಮ್ ಮಾಡಬೇಕಾದ್ರೆ ಸಿಟ್ಲೇ ಮಾಡಿ ಭಾವ, ಸಿಟ್ಟಿನ ಭಾವ ಏನ್ರಿ ಇತ್ತಂದರೆ, ಅಥವಾ ಏನೋ ಪ್ರೋಗ್ರಾಮ್ ಕರೆಕ್ಟ್ ಮಾಡೋಕ್ಕೆ ಹೋಗಿ ಸಿಟ್ಟು ಮಾಡಿಬಿಟ್ರಿ. ಸೊ ಇವೆಲ್ಲ ಒಳಗಡೆ ಏನರೆ ಭಾವ ಒಳಗಡೆ ತುಂಬಿಕೊಂಡಿದ್ದು ಅಂದ್ರೆ ಆ ಸೇವಾದಲ್ಲಿ ಎಂದಿಗೂ ನಮಗೆ ಸಫಲತೆಯೂ ಸಿಗೋದಿಲ್ಲ ಮತ್ತು ಸೇವಾದಲ್ಲಿ ಸಂತುಷ್ಟತೆಯೂ ಸಿಗೋದಿಲ್ಲ. ಸೊ ಯಾವುದೋ ಪ್ರೋಗ್ರಾಮ್ ಆಗಬೇಕು, ಸಫಲ ಆಗಬೇಕಂದ್ರೆ ಬಾಬಾ ಅವ್ಯಕ್ತ ಮುರಳಿಯಲ್ಲಿ ಮೊನ್ನೆ ದಿನ ಹೇಳಿದ್ರು, ನೀವು ಸಂತುಷ್ಟ, ಬೇರೆಯವರು ಸಂತುಷ್ಟ ಮತ್ತು ವಾತಾವರಣನೂ ಶಾಂತ ಇರಬೇಕು, ಎಲ್ಲರೂ ನಿಮ್ಮಿಂದ ಸಂತುಷ್ಟ ಇರಬೇಕು, ಅಂದ್ರೆ ಸೇವಾ ಸಫಲ ಆಕೈತೆ ಅಂತ ಹೇಳಿದರು. ಅಂದರೆ ಈಗ ಅವರನ್ನು ಸಂತುಷ್ಟ ಮಾಡಬೇಕಂದ್ರೆ ನಮ್ಮ ಕರ್ಮದಲ್ಲಿ ಇಂಟೆನ್ಷನದಲ್ಲಿ ಈ ಇಂಟೆನ್ಷನ್ ಒಳಗಡೆ ಭಾವ ಏನಿರ್ಬೇಕಂದ್ರೆ ಬಾಬಾ ಪ್ರತ್ಯಕ್ಷ ಆಗಬೇಕು. ಒಟ್ಟು ಬಾಬಾ ಪ್ರತ್ಯಕ್ಷ ಆಗಬೇಕು.
ಅದು ಇವರ ಮಾಡಲಿ ಅಥವಾ ಯಾರ ಮಾಡಲಿ ಎಲ್ಲರೂ ಕೂಡ್ಕೊಂಡು ಎಲ್ಲರ ಒಗ್ಗಟ್ಟದಿಂದ ಮಾಡೋಣ. ಅದು ಏನಂದರೆ ಬಾಬಾ ಹೇಳ್ತಾರೆ ಆವಾಗ ನಿಮ್ಮಿಂದ ಎಲ್ಲರೂ ಕೂಡ ಏನಾಗ್ತಾರೆ, ಸಂತುಷ್ಟತೆ ಫೀಲಿಂಗ್ ಸಿಗ್ತೈತಿ. ಸೊ ಯಾವಾಗಲೂ ಚೆಕ್ ಮಾಡ್ಕೊರಿ, ಇಂಟೆನ್ಷನ್ ಪರ್ಫೆಕ್ಟ್ ಐತಿಲ್ಲೋ ನೋಡ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟ್ ರೀ. ನಾನು ನಿಮಗೆ ನಂದು ಹೊಗಳ್ಬೇಕಂತ ಏನು ಹೇಳ್ತಾ ಇಲ್ಲ, ಆದರೂ ಕೂಡ ನಾನು ನಿಮ್ಗೊಂದು ಮಾತು ಶೇರ್ ಮಾಡ್ಕೋಬೇಕಂತೇನು ರೀ. ಏನೋ ರೀ, ಯಾವ ಪೂರ್ವ ಜನ್ಮದ ಕರ್ಮದ ಫಲ ಐತೇನೋ ರೀ, ಯಾವುದೋ ಒಂದು ಅಡುಗೆ ಒಳಗಡೆ ಟೋಲಿ ಅನ್ರಿ, ಯಾವುದೋ ಒಂದು ರೆಸಿಪಿ ಅನ್ರಿ, ನನ್ನ ಈ ಕೈಲೇ ಎಂದೂ ಕೆಟ್ಟೇ ಇಲ್ಲರಿ, ಯಾವುದೂ ಕೆಟ್ಟೇ ಇಲ್ಲರಿ. ಅದು ಏನೇನೋ ಗೊತ್ತಿಲ್ಲ, ಗಡಬಡಿ ಭಾಳ ಮಾಡ್ತೇನೆ ರೀ. ಗಡಬಡಿ ಅಂದ್ರೆ ಅರ್ಥ ಏನು ರೀ, ಏನೇನೋ ಮಾಡಿ ಮಾಡ್ತೇನೆ ರೀ. ಕರೆ ಫೈನಲ್ ರಿಸಲ್ಟ್ ನಾನು ನಿಮ್ಗೆ ಹೇಳ್ತೇನೆ ರೀ, ಎಷ್ಟು ಟೇಸ್ಟಿಯಾಗಿರ್ತೈತೆ ರೀ, ಮತ್ತು ಯಾವುದೂ ಕೂಡ ಕೆಡಂಗಿಲ್ಲ. ಒಂದು ಟೋಳಿನ ಅಂತ ತಿಳ್ಕೋರಿ, ಒಂದು ಅಡುಗೆನ ಅಂತ ತಿಳ್ಕೋರಿ. ಅಕ್ಕೋರು ಏನು ಮಾಡ್ತಾರೆ, ಬೈತಿರ್ತಾರೆ. ಅಕ್ಕೋರು ಏನು ರೀ, ಈಗ ಮೆಜರ್ಮೆಂಟ್ ಈಗ ಯಾವುದೋ ಒಂದು ಟೋಳಿ ಮಾಡೋದಿತ್ತಂದ್ರೆ ಅಕ್ಕೋರು ಏನು ಮಾಡ್ತಾರೆ ಅಂದ್ರೆ, ಈಗ ಅಕ್ಕೋರು ಏನಾದರೂ ಟೋಳಿ ಮಾಡಬೇಕಿತ್ತಂದ್ರೆ ಅದನ್ನೇನು ಮಾಡ್ತಾರೆ, ಒಂದು ಮೆಜರ್ಮೆಂಟ್ ತೊಗೋತಾರೆ. ಇಟ್ಟು ಸಕ್ರೆ ಹಾಕ್ಬೇಕು, ಇಟ್ಟದಕ್ಕೆ ಎಣ್ಣೆ ಹಾಕ್ಬೇಕು, ಇದನ್ನು ಹಾಕ್ಬೇಕು, ಇದನ್ನು ಹಾಕ್ಬೇಕತ್ತೆ. ಪ್ರತಿಯೊಂದು ಅಳತಿ ಮಾಡ್ತಾರೆ ರೀ ಅವ್ರು. ನಮ್ಮ ಯಾರು ಸೀನಿಯರ್ ಸಿಸ್ಟರ್ ಅದಾರಲ್ರಿ ನಮ್ಮ ಜೊತೆಗಿರೋ, ನಾವು ಅವ್ರ ಜೊತೆ ಇರ್ತೀವಿ ಅವ್ರಿ. ಆದ್ರೆ ಏನೇನೋ ರೀ, ಯಾವ ಜನ್ಮದ ಕರ್ಮ ಈ ಕೈದಿಂದ ಆಗಿಟ್ಕೊಂಡ್ರಿ ಹಿಂಗೆ ತೊಗೊಂಡು ನಾ ಏನು ಮಾಡಿಬಿಡ್ತೀನಿ ರೀ, ಹಿಂಗೆ ಹಾಕಿಬಿಡ್ತೀನಿ ರೀ. ನಾ ಎಂದಿಗೂ ಕೂಡ ಮೆಜರ್ಮೆಂಟ್ ಮಾಡೋಂಗಿಲ್ಲ. ಅವಾಗ ಅಕ್ಕೋರು ಏನು ಮಾಡ್ತಿರ್ತಾನಂದ್ರೆ, ಪ್ರತಿ ಸಲ ಅಕ್ಕೋರು ಏನು ರೀ ನಾ ಹಿಂಗೆ ಮಾಡ್ತಿರ್ತೀನಲ್ಲ ಬರೇ ಬೈತಿರ್ತಾರೆ ನಾನು, ಹಿಂಗಲ್ಲ. ಈಗ ಹೇಳ್ರಿ, ನಂದು ಇನ್ನೂ ಮಟ್ಟ 13 ವರ್ಷದ ಅನುಭವದಿಂದ ನಿಮಗೆ ಹೇಳ್ತೀನಿ, ನಾ ಯಾಕೆ ಯಾವುದೂ ಒಂದು ಟೋಳಿಯನ್ನು, ಒಂದು ರೆಸಿಪಿಯನ್ನು, ಒಂದು ಅಡುಗೆ ಒಳಗಡೆ ಯಾವುದೂ ನಂದು ಕೆಟ್ಟೇ ಇಲ್ಲ. ಯಾಕೆ ಕೆಟ್ಟಿಲ್ಲ ಹೇಳ್ರಿ, ಅದಕ್ಕೆ ಕಾರಣ ಏನಿರ್ಬೋದು ಹೇಳ್ರಿ. ನನಗೆ ಈಗ ಅನ್ನಿಸ್ತೈತೆ ರೀ, ಎಷ್ಟು ಇನ್ನು ಅಕ್ಕೋರ್ದು ಒಂದೊಂದು ಸಲ ಏನರ ಆದಾಗ ಏನರ ಕೆಡ್ತೈತೆ ರೀ. ಕರೆ ನಂದು ಎಂದೂ ಇನ್ನೂ ಮಟ್ಟ ಕೆಟ್ಟಿಲ್ಲ ರೀ. ಯಾಕೆ ಹೇಳ್ರಿ, ಅದಕ್ಕೆ ರೀಸನ್ ಏನಂದ್ರೆ ಅದಕ್ಕೆ ಬಾಬಾ ರೀಸನ್ ರೀ. ಹೆಂಗೆ ಹೇಳ್ರಿ, ಯಾಕಂದ್ರೆ ಬಾಬಾ ನನ್ನಲ್ಲಿ ಇರುವಂಥ ಇಂಟೆನ್ಷನ್, ನನ್ನ ಭಾವದಲ್ಲಿ ಬಾಬಾ ನನಗೇನು ಮಾಡ್ತಿದ್ದ ಅಂದ್ರೆ ಮಾರ್ಕ್ಸ್ ಕೊಡ್ತಿದ್ದ. ಅದಕ್ಕೆ ಬಾಬಾ ಗೊತ್ತೈತಿ ಇದ್ರ ಮಗುದು ಭಾಳ ಚಲೋ ಐತಿ. ಅದಕ್ಕೆ ಬಾಬಾ ಏನು ಮಾಡ್ತಿದ್ದ ಅಂದ್ರೆ ನನಗೆ ಪ್ರತಿಯೊಂದು ಟೋಳಿ ರೆಸಿಪಿ ಹೋಗಿ ಎಂದೂ ನನಗೆ ಕೆಡಿಸೇ ಇಲ್ಲ, ಎಂದೂ ನನಗೆ ಅದ್ರೊಳಗೆ ಸೋಲ್ ಅನ್ನೋದು ಗೊತ್ತೇ ಇಲ್ಲರಿ. ಅಡುಗೆ ಮನೆ ವಿಷಯದೊಳಗಂತೂ, ಟೋಳಿ ವಿಷಯದಲ್ಲಂತೂ ನಾ ಎಂದಿಗೂ ಅದ್ರೊಳಗೆ ಸೋತನೇ ಇಲ್ಲರಿ. ಅದಕ್ಕೆ ಅಂದರೆ ಹೇಳೋ ಭಾವ ಏನಂದ್ರೆ, ಅಂದರೆ ಪ್ರತಿಯೊಬ್ಬರು ಮೆಜರ್ಮೆಂಟ್ ತೊಗೋತಾರೆ, ನಾವು ಮೆಜರ್ಮೆಂಟೇ ತೊಗೋದಿಲ್ಲ ರೀ. ಅದಕ್ಕೂ ಇಟ್ಟು ರವಕ್ಕೆ ಇಟ್ಟು ಸಕ್ಕರೆ ಯಾವುದ್ರದ್ದು ಮೆಜರ್ಮೆಂಟ್ ತೊಗೋದಿಲ್ಲ ರೀ. ನಾನು ಸುಮ್ಮ ಹಂಗೆ ಹಾಕ್ತೀನಿ ರೀ. ಯಾಕೆ ರೀ, ಭಾಳ ಇಂಪಾರ್ಟೆಂಟ್ ರೀ. ನಾವು ಅಕ್ಕೋರು ಏನು ಮಾಡ್ತಿರ್ತಾರೋ, ಒಮ್ಮೊಮ್ಮೆ ಯೂಶ್ವಲಿ ಸಿಟ್ಟು ಬರ್ತದೆ. ಯಾಕಂದರೆ VIP ಗಳಿಗೆ ಟೋಳಿ ಕೊಡಬೇಕಾಗಿರ್ತೈತಿ, ಇಷ್ಟ ನಿನ್ನ ಕೊರಿಬೇಕು, ಅದು ಪರ್ಫೆಕ್ಷನ್ ರೀ, ಅದು ಕೊರಿಬೇಕು. ಕರೆ ಆ ಟೈಮ್ನಾಗ ಸಿಟ್ಟು ಮಾಡೋದ್ರಿಂದಲೂ ಏನೂ ಉಪಯೋಗ ಇಲ್ಲ ರೀ. ಹಂಗೆ ಆಗಬೇಕು, ಇಷ್ಟ ಆಗಬೇಕು ಅಂತ. ನಾ ಅವ್ರಿಗೆ ಒಂದೇ ಮಾತು ಹೇಳ್ತೆ, ನೀವು ಇಲ್ಲಿ ಬರೋಕೆ ಹೋಗ್ಬೇಡ್ರಿ, ನಾ ಏನು ರೀ ಟೋಳಿ ಮಾಡೋಕತ್ತೀನಿ ಅಂದ್ರೆ ಅಕ್ಕೋರು ಬಂದು ನನಗೆ ಯಾವಾಗಲೂ ಬೈತಿರ್ತಾರೆ. ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ಅಂತ ಅಕ್ಕೋರು ನಂಗೆ ಭಾಳ ಬಂದು ಬೈತಿರ್ತಾರೆ. ನಾ ಅಕ್ಕೋರಿಗೆ ಒಂದೇ ಮಾತು ಹೇಳ್ತೆ, ಅದು ಏನು ಆಕೈತಿ ಪರ್ಫೆಕ್ಟ್ ಆಕೈತಿ, ಅದು ಭಲೆ ಶೇಪ್ಗೆ ಏನು ಚಲೋ ಆಗೋದಿಲ್ಲ, ಕರೆ ಭಾಳ ಬೆಸ್ಟ್ ಆಕೈತಿ, ನೀವು ನನ್ನ ಹತ್ರನೇ ಬರೋಕೆ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ರೀ. ಯಾಕ್ರಿ, ನನ್ನಲ್ಲಿರುವಂಥ ಇಂಟೆನ್ಷನ್ ನಂದೇನೈತಲ್ಲ ಅದ ನಮ್ಮನ್ನು ಉಳಿಸ್ತೈತ್ರಿ. ಸೊ ವೆರಿ ಇಂಪಾರ್ಟೆಂಟ್ ರೀ, ಮಾಡುವಂಥ ಪರ್ಫೆಕ್ಷನ್ಗಿಂತಲೂ ನಿಮ್ಮ ಇಂಟೆನ್ಷನ್, ನಿಮ್ಮ ಭಾವ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ರೀ. ಅದ ನಿಮ್ಮ ಲಾಸ್ಟಿಗೆ ಸಹ್ಯೋ ಕೊಡುವಂಥದ್ದು. ಹಂಗಂತೇಳ ಪರ್ಫೆಕ್ಟ್ ನಾವು ಟೋಳಿ ರೆಸಿಪಿ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕು ಅದನ್ನು ಕಲಿಬಾರ್ದು ಅಂತ ಅದನ್ನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಭಾಳ ಚಲೋ ಇತ್ತು, ನಿಮ್ಮ ಒಳಗಡೆ ಮನಸ್ಸು ಭಾಳ ಶುದ್ಧ ಇತ್ತು, ಪವಿತ್ರ ಇತ್ತಂದರೆ ನಿಮ್ದು ಏನೂ ಹಾಳಾಗೋದು, ನಿಮ್ದು ಏನೂ ಕೆಡೋದು ಅಸಾಧ್ಯ ಮಾತ್ರ. ಸೊ ಇದು ಭಾಳ ಇಂಪಾರ್ಟೆಂಟ್. ಈಗ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಬುದ್ಧ ತಪಸ್ಸಿನಲ್ಲಿ ಕೂತಿರ್ತಾನೆ. ತಪಸ್ಸಿನಲ್ಲಿ ಕೂತ್ಕೊಂಡಾಗ ಏನಾಕೈತಿ, ಎದುರುಗಡೆ ಹುಳಿ ಬರ್ತೈತ್ರಿ. ಹುಳಿ ಭಾಳ ಕೆಟ್ಟ ಹಸ್ದಿರ್ತೈತ್ರಿ. ಹುಳಿ ಆ ಬುದ್ಧನನ್ನು ನೋಡ್ತೈತ್ರಿ. ಕೆಟ್ಟ ಹಸು ಹೋಗಿರ್ತೈತಿ, ತಿನ್ಬೇಕು ಅನ್ನಿಸ್ತೈತ್ರಿ. ಅಷ್ಟೊತ್ತಿಗೆ ಯಾವ್ದು ಬರ್ತೈತೆ ಅಂದರೆ ಮೊಸಳಿನೂ ಬರ್ತೈತಿ.
ಮೊಸಳಿ ಬಂದ ಬುದ್ಧನನ್ನು ನೋಡಿ ಏನು ಅನ್ಕೋತೈತೆ ಅಂದ್ರೆ ಈ ವ್ಯಕ್ತಿ ದೇವರ ಧ್ಯಾನದಲ್ಲಿ ಎಷ್ಟೊಂದು ಶಾಂತ ರೂಪದಲ್ಲಿ ಕುತ್ಕೊಂಡಿದ್ದಾನಲ್ಲ ಅಂಥೇಳಿ ಆ ಮೊಸಳಿ ಯೋಚನೆ ಮಾಡ್ತೈತಿ. ಹುಳಿ ಏನು ಯೋಚನೆ ಮಾಡ್ತೈತಿ, ಮಸ್ತ್ ವ್ಯಕ್ತಿ ಸಿಕ್ಕ್ಯಾನು ತಿಂದು ಹಾಕ್ಬಿಡೋಣ ಅಂತ ಹುಳಿ ಯೋಚನೆ ಮಾಡ್ತೈತ್ರಿ. ಆದ್ರೆ ಮೊಸಳಿ ಏನು ಯೋಚನೆ ಮಾಡ್ತೈತ್ರಿ, ಇವ್ ತಪಸ್ಸಿನಲ್ಲಿ ಕುತ್ಕೊಂಡಲ್ಲ, ಎಟ್ಟರೆ ಶಾಂತ ರೂಪದಲ್ಲಿ ಕುತ್ಕೊಂಡಲ್ಲ, ಇವನ್ ಬಾಜುಕು ನಾನು ಕುಂಡ್ರಬೇಕಲ್ಲ ಅಂತ ಮೊಸಳಿ ಯೋಚನೆ ಮಾಡ್ತೈತ್ರಿ. ಆಮೇಲೆ ಹುಳಿ ಏನು ಮಾಡ್ತೈತೆ ಅಂದ್ರೆ ಆ ಬುದ್ಧನನ್ನು ತಿನ್ನಲಿಕ್ಕೆ ಹೋಗ್ತೈತೆ. ಆವಾಗ ಮೊಸಳಿ ಏನು ಮಾಡ್ತೈತೆ ಅಂದ್ರೆ ಹುಳಿಯ ಭಾವವನ್ನು, ಹುಳಿಯ ಇಂಟೆನ್ಷನನ್ನು ತಿಳ್ಕೊಂಡು ಏನು ಮಾಡ್ತೈತಿ, ಮೊಸಳಿ ಏನು ಮಾಡ್ತೈತೆ ಅಂದ್ರೆ ಬುದ್ಧನನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತೈತಿ. ಬುದ್ಧನನ್ನು ರಕ್ಷಣೆ ಮಾಡಬೇಕಾದ್ರಾಗ ಹುಳಿ ಏನು ಮಾಡ್ತೈತೆ ಅಂದ್ರೆ ಅಡ್ಡ ಬರ್ತೈತಿ. ಆವಾಗ ಇಬ್ಬರು ಕಚ್ಚಾಡ್ತಾರೆ ರೀ, ಹುಳಿ ಮತ್ತು ಮೊಸಳಿ. ಯಾಕಂದ್ರೆ ಹುಳಿಗೆ ತಿನ್ನಬೇಕಾಗೈತಿ, ಮೊಸಳಿ ಬುದ್ಧನನ್ನು ಬಚಾವ್ ಮಾಡಬೇಕಾಗೈತಿ. ಇಬ್ಬರು ಎಷ್ಟು ಕಚ್ಚಾಡ್ತಾರೆ ಪೂರ ರಾತ್ರಿ ಎಲ್ಲ ರಕ್ತದ ಪೂರ ಹರಿದು ಹೋಗ್ತೈತ್ರಿ ನೆಲದಲ್ಲಿ. ಎರಡು ಸಾಯ್ತವ್ರಿ, ಯಾವ್ಯಾವ್ರಿ, ಹುಳಿ ಮತ್ತು ಮೊಸಳಿ. ಎರಡು ಸತ್ತ ಮೇಲೆ ಇಬ್ಬರು ಏನಾಗ್ತಾರೋ ಶರೀರ ಬಿಟ್ಟು ಬಿಡ್ತಾವೆ. ಹುಳಿ ನರ್ಕಕ್ಕೆ ಹೋಗ್ತೈತಿ, ಮೊಸಳಿ ಸ್ವರ್ಗಕ್ಕೆ ಹೋಗ್ತೈತಿ. ಸೊ ಇವತ್ತು ತಾವು ಯೋಚನೆ ಮಾಡಿರಿ, ಮೊಸಳಿ ಯಾಕೆ ಸ್ವರ್ಗಕ್ಕೆ ಹೋಯ್ತು, ಹುಳಿ ಯಾಕೆ ನರ್ಕಕ್ಕೆ ಹೋಯಿತು? ಯಾಕಂದರೆ ಮೊಸಳಿ ಒಳಗಡೆ ಇಂಟೆನ್ಷನ್, ಭಾವ ಏನಿತ್ತಂದರೆ, ನೋಡ್ರಿ ಮೊಸಳಿನೂ ಕೂಡ ಬುದ್ಧನ ನೋಡ್ತು, ಕರೆ ರಕ್ಷಣೆ ಮಾಡಬೇಕು ಅಂತ ಭಾವ ಇತ್ತು. ಆ ಕಾರಣದಿಂದ ಮೊಸಳಿ ಎಲ್ಲಿ ಹೋಯಿತು, ಸ್ವರ್ಗಕ್ಕೆ ಹೋಯಿತು. ಆದರೆ ಹುಳಿಗೆ ಅದು ಕೂಡ ಬುದ್ಧನನ್ನು ನೋಡಿತು, ಆದರೆ ಹುಳಿಗೆ ಬುದ್ಧನನ್ನು ತಿನ್ನಬೇಕಂತು. ಅದಕ್ಕೆ ಇಬ್ಬರೂ ಕಚ್ಚಾಡಿದ್ರು. ಆದರೆ ಇದು ಹುಳಿ ನರ್ಕಕ್ಕೆ ಹೋಯಿತು, ಯಾಕಂದರೆ ಭಾವ ಚಲೋ ಇರಲಿಲ್ಲ. ಸೊ ಇವತ್ತು ಈ ಕತೆ ಮೂಲಕ ನಾವು ತಿಳ್ಕೊಬೋದು, ಇಬ್ಬರೂ ಕಚ್ಚಾಡಿದ್ರು, ಇಬ್ಬರೂ ಜಗಳಾಡಿದ್ರು, ಇಬ್ಬರೂ ಸೇಮ್ ಕರ್ಮ. ನೋಡ್ರಿ ಭಾಳ ಇಂಪಾರ್ಟೆಂಟ್ ರೀ ಕಥೆಯೊಳಗೆ ನಾವು ಕಲಿಬೇಕಾಗಿದ್ದು. ಇಬ್ಬರೂ ಕಚ್ಚಾಡ್ಯಾರೆ, ಇದು ಕಚ್ಚಾಡ್ತಾನೆ ರೀ, ಮೊಸಳಿನೂ ಕಚ್ಚಾಡ್ತಾನೆ ರೀ, ಹುಳಿನೂ ಜಗಳಾಡ್ತಾರೆ. ಇಬ್ಬರು ಜಗಳಾಡಿ ರಕ್ತದ ಹೊಳಿ ಹರಿತು. ಖರೆ ಒಂದು ಸ್ವರ್ಗಕ್ಕೆ ಹೋಯ್ತು, ಒಂದು ನರ್ಕಕ್ಕೆ ಹೋಯ್ತು. ಅದಕ್ಕೆ ಕಾರಣ ಏನಂದ್ರೆ ಭಾವ. ಸೊ ವೆರಿ ಇಂಪಾರ್ಟೆಂಟ್, ಕರ್ಮ ಫೋಕಸ್ಕ್ಕಿಂತನೂ ಮುಂಚೆ ನಾವು ಭಾವದ ಮೇಲೆ ಫೋಕಸ್ ಮಾಡಬೇಕು. ಈಗ ಒಂದೊಂದು ಕರ್ಮವನ್ನು ನಾವೇನು ಮಾಡ್ತೀವಿ, ಅನ್ಇಂಟೆನ್ಷನಲಿ ಆಗಿಬಿಡ್ತಾವ್ರಿ. ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲಗತ್ತೆ ಆಗ್ತಾವೆ. ಖರೆ ಆ ಅನ್ಇಂಟೆನ್ಷನಲಿ ಆಗಿರುವಂಥ ಕರ್ಮವನ್ನು ಬಾಬಾ ಸಹಿತ ನಮಗೆ ರಕ್ಷಣೆ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ ರೋಡ್ನಾಗ, ಅಲ್ಲಿ ಪೆನ್ ಬಿದ್ದಿರ್ತೈತೆ ರೀ, ಅವ್ನಿಗೆ ಅನ್ನಿಸ್ತೈತಿ ಇದು ಪೆನ್ನ ನಂದ ಬಿದ್ದೈತಿ ಅನ್ನಿಸ್ತೈತಿ. ಅಂದ್ರೆ ಇಂಟೆನ್ಷನಲಿ ಅಲ್ಲ, ಭಾವ ಅದೇ ಇರಲಿಲ್ಲ. ಅದು ನಂದ ಇಲ್ಲ ಅಂತ ತಿಳ್ಕೊಳ್ಳಿಲ್ರಿ ಆ ಹುಡುಗ, ಅದು ನಂದ ಅಂತ ತಿಳ್ಕೊಂಡು ತೊಗೊಂಡ್ಬಿಡ್ತೆ. ಆಮೇಲೆ ಲಾಸ್ಟಿಗೆ ರಿಯಲೈಸ್ ಆಕೈತಿ ಏನಂತ, ಇದು ನಂದಲ್ಲ, ಇದು ಬೇರೆಯವ್ರದ್ದು ಅಂತ ಹೇಳಿ. ಸೊ ಈ ಕರ್ಮಕ್ಕೆ ನೀವೇನು ಹೇಳ್ತೀರಿ, ಅನ್ಇಂಟೆನ್ಷನಲ್ ಅಂದ್ರೆ ಏನು ರೀ, ಅವ್ರು ಬೇಕಂತ ಮಾಡಿಲ್ರಿ. ಈಗ ಒಮ್ಮೆ ಮಂತಿರ್ತೀವಿ ನೋಡ್ರಿ, ನನ್ನ ಭಾವ ಹಂಗೆ ಇರಲಿಲ್ಲರಿ, ನಾನು ಬೇಕಂತ ಹಂಗೆ ಮಾಡಿಲ್ರಿ. ಇದಕ್ಕೆ ಬಾಬಾನು ಏನು ಮಾಡ್ತಾನೆ ರೀ, ಕ್ಷಮಾ ಮಾಡ್ತಾನೆ. ಇದು ಗ್ಯಾರಂಟಿ ರೀ. ನಿಮ್ದು ಇಂಟೆನ್ಷನಲಿ ಬೇಕಂತನ ಅವರಿಗೆ ನೋವಾಗುವಂಗೆ ಮಾಡ್ತಿದ್ರೆ ಅಂದ್ರೆ ಅದಕ್ಕೆ ಬಾಬಾ ಹೊಣೆ ಇಲ್ಲ, ಅದಕ್ಕೆ ನಾವು ಕೂಡ ಹೊಣೆ ಇದ್ದೀವಿ. ಒಮ್ಮೊಮ್ಮೆ ಅನ್ಇಂಟೆನ್ಷನಲಿನೂ ಆಗಿರ್ತಾವೆ ರೀ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನಂದ ಕೊಡ್ತೇನೆ ಅಂತ ತಿಳ್ಕೊರಿ. ಈಗ ನಾ ಸ್ಕೂಟಿ ಹೊಡಿತೇನೆ ರೀ, ನಾ ಸ್ಕೂಟಿ ಹಿಂದ್ಗಡೆ ಯಾರನ್ನೂ ಕುಣಿಸ್ಕೊಂಗಿಲ್ಲ ರೀ. ಯಾಕಂದ್ರೆ ನಾ ಗಿಡ್ಡದೇನು ರೀ ಬೇರೆ ಒಂದು, ನಂದು ಕಾಲು ಹತ್ತಂಗಿಲ್ಲ ರೀ ಬೇರೆ ಒಂದು. ಈಗ ಮೊನ್ನೆ ಯಾವತ್ತೋ ಒಂದು ದಿವಸ ಏನಾದರೂ ಒಬ್ಬರ ಅಜ್ಜಿ ನಾ ಅವ್ರಿಗೆ ಹಚ್ಕೊಳ್ಳಿಲ್ಲ ರೀ. ಅವ್ರು ಏನು ತಿಳ್ಕೊಂಡ್ರು ನೋಡ್ರಿ, ಭಾಳ ಇಂಪಾರ್ಟೆಂಟ್. ಅವ್ರು ಏನು ತಿಳ್ಕೊಂಡ್ರು, ನೋಡಿ ಇವ್ರು ಯಾರನ್ನೂ ಹಚ್ಕೊಂಗೇ ಇಲ್ಲ, ಎಷ್ಟ್ರ ಈಗೋ ಐತಿ, ಎಷ್ಟ್ರ ಅಹಂಕಾರ ಐತಿ ಅಂತ ಅವ್ರು ತಿಳ್ಕೊಂಡ್ರು. ಖರೆ ಅವ್ರಿಗೇನು ಗೊತ್ತು, ನಾ ಒಬ್ಬಕ್ಕೆ ಅಜ್ಜಿನ ಬೆಳ್ಸೇನಂತ ಆಲ್ರೆಡಿ. ಅದಕ್ಕೆ ಅವತ್ತಿನಿಂದ ನಾ ತೀರ್ಮಾನ ಮಾಡ್ಕೊಂಡ್ಬಿಟ್ಟೇನಿ, ನಾ ಯಾರನ್ನೂ ಸ್ಕೂಟಿ ಹಿಂದ್ಗಡೆ ಕುಣಿಸ್ಕೋಬಾರ್ದಂತ. ಸೊ ಇದನ್ನು ನೋಡ್ರಿ, ಇದಕ್ಕೆ ಹೇಳ್ತಾರೋ ಅನ್ಇಂಟೆನ್ಷನಲ್ ಕರ್ಮ. ಅನ್ಇಂಟೆನ್ಷನಲ್ ಅಂದರೆ ನಿಮ್ಮ ಭಾವ ಹಂಗಿಲ್ಲ, ಅವ್ರನ್ನ ಅಜ್ಜಿನ ನಿಮ್ಮ ಸ್ಕೂಟಿ ಒಳಗಡೆ ಕುಣಿಸ್ಕೋಬಾರ್ದಂತ ಭಾವ ಹಂಗಿಲ್ಲ.
ಖರೆ ಅವ್ರಿಗೇನು ತಿಳಿತೈತಿ ಬೇರೆ ತಿಳಿತೈತಿ. ಖರೆ ನಿಮ್ಮ ಇಂಟೆನ್ಷನ್ ಏನೈತಿ, ನಿಮ್ಮ ಭಾವ ಏನೈತಿ ಬೇರೆ ಐತಿ. ಅವಾಗ ಇವೆರಡೂ ಕರ್ಮವನ್ನು ಬಾಬಾ ನೋಡ್ತಾನೆ. ಈಗ ಬಾಬಾ ಯಾರ ಸೈಡ್ ತೊಗೋತಾನೆ? ನಮ್ಮ ಸೈಡ ತೊಗೋತಾರೆ. ಯಾಕಂದರೆ ನನಗೆ ಗೊತ್ತೈತಿ ನಾವು ಒಬ್ಬಕ್ಕೆ ಅಜ್ಜಿನನ್ನು ಆಲ್ರೆಡಿ ಬೀಳ್ಸೀನಿ, ಅದಕ್ಕೆ ಈ ಅಜ್ಜಿನನ್ನು ಕರ್ಕೊಂಡು ಹೊಂಟಿಲ್ಲ. ಖರೆ ಅವ್ರ ಅಜ್ಜಿ ಏನು ಯೋಚನೆ ಮಾಡ್ತಾರೆ, ಬಾಬಾ ನನ್ನ ಕಾಲು ಇಲ್ಲ, ಇವ್ರ ಅಕ್ಕೋರು ನನ್ನ ಕರ್ಕೊಂಡು ಹೋಗಿದ್ರೆ ಎಷ್ಟು ಚಲೋ ಇರ್ತಿತ್ತಲ್ಲ, ಎಂಥವ್ರೇ ಅಕ್ಕೋರು ಅದಾರ ಇವ್ರು, ಎಷ್ಟೇ ಅಭಿಮಾನ ಐತೆ ಅಕ್ಕೋರಿಗೆ ಅಂತ ಅವ್ರು ಯೋಚನೆ ಮಾಡತ್ತ. ಅವರು ಕೂಡ ಬಾಬಾ ಅಂತ ಕರೆಯತ್ತಾರೆ. ನಾನು ಕೂಡ ಬಾಬಾ ಅಂತಲೇ ಹೇಳತ್ತೀನಿ, ಬಾಬಾ ನಾ ಯಾರನ್ನೂ ಹಿಂಗೆ ಕುಣಿಸ್ಕೊಂಗಿಲ್ಲ. ಈಗ ಹೇಳ್ರಿ, ಇವರಿಬ್ಬರು ಬಾಬಾ ಯಾರಿಗೆ ಮಾಫ್ ಮಾಡಿಬಿಡ್ತಾರೋ ನನಗೆ ಮಾಡ್ತಾರೆ. ಬಿಕಾಸ್ ಅನ್ಇಂಟೆನ್ಷನಲ್, ನನಗೆ ಅಂಥ ಭಾವನೆ ಇಲ್ಲ. ಈ ರೀತಿ ನಿಮ್ಮ ಲೈಫದಲ್ಲೂ ಕೂಡ ಅನೇಕ ರೀತಿ ಏನ್ರಿ ಸಿಚುವೇಶನ್ಸ್ಗಳಾಗ್ತಾವ್ರಿ. ಅನ್ಇಂಟೆನ್ಷ್ನಲಿ ನೀವು ಮಾಡ್ತೀರಿ. ಆ ಟೈಮ್ನೇ ಅನ್ಇಂಟೆನ್ಷ್ನಲಿ ಮಾಡಿರುವಂತಹ ಕರ್ಮವನ್ನು ಶಿವ ಬಾಬಾನು ಕೂಡ ಏನು ಮಾಡಿಬಿಡ್ತಾರೆ, ಮಾಫ್ ಮಾಡಿಬಿಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತೀನಿ ರೀ. ಒಬ್ರು ಅಣ್ಣೋರಿಗೆ ರೀ ನಾವು ಏನು ಮಾಡಿದ್ವಿ ಅಂದರೆ, ಸುಮ್ಮನೆ ಕ್ಲಾಸದಲ್ಲಿ ಕೂತ್ಕೊಳ್ಳಿಲ್ಲ. ಭಾಳ ಇಂಪಾರ್ಟೆಂಟ್ ರೀ, ಇದು ಭಾಳ ಲಕ್ಷ ಕೊಟ್ಟು ಕೇಳ್ರಿ. ನಾವು ಕ್ಲಾಸದಲ್ಲಿ ಕುಂಡ್ರಲಿಲ್ಲ. ಯಾಕಂದ್ರೆ ಬೇರೆ ನಂಬರ್ ಆಫ್ ರೀಸನ್ಸ್ ಇರ್ತಾವ್ರಿ. ನಾವು ಅವ್ರ ಕ್ಲಾಸ್ದಲ್ಲಿ ಕುಂಡ್ರಲಿಲ್ಲ. ಅವ್ರಿಗೇನು ಅನ್ನಿಸ್ತಂದ್ರೆ, ನನ್ನ ಕ್ಲಾಸದಲ್ಲಿ ಕೂತಿಲ್ಲ ಅಂದ್ರೆ ಅರ್ಥ ಇವರು ನನಗೆ ಡಿಸ್ರೆಸ್ಪೆಕ್ಟ್ ಕೊಟ್ಟರು, ಅವರು ನನಗೆ ಅಪಮಾನ ಮಾಡಿದ್ರು ಅಂತ ಹೇಳಿ ಅವ್ರು ಹಂಗೆ ತಿಳ್ಕೊಂಬಿಟ್ರಿ. ಈಗ ಯೋಚನೆ ಮಾಡಿರಿ, ಈಗ ತಪ್ಪು ಯಾರ್ದ್ರಿ? ಅನ್ಇಂಟೆನ್ಷ್ನಲಿ. ನಾ ಬೇಕಂತ ಅವ್ರಿಗೆ ನೋವು ಆಗಬೇಕು, ಅವ್ರಿಗೆ ನಾ ಕ್ಲಾಸ್ದಲ್ಲಿ ಕುಂಡ್ರಲಿಲ್ಲ ಅಂದ್ರೆ ಅವರಿಗೆ ದುಃಖ ಅನುಭವ ಆಗಬೇಕು, ಅವ್ರನ್ನ ಕ್ಲಾಸ್ದಲ್ಲಿ ಕುಂಡ್ರಲಿಲ್ಲ ಅಂದರೆ ಅವರಿಗೆ ತ್ರಾಸ ಆಗಬೇಕು. ಅದಕ್ಕೆ ನಾನು ಆ ಭಾವನೆದಂತೂ ಎದ್ದು ಹೋಗಿಲ್ಲಲ್ರಿ. ನಾ ಯಾವ ಭಾವನೆ ಎದ್ದು ಹೋಗಿಲ್ಲ, ನನಗೆ ಯಾಕೋ ಕುಂಡ್ರಬೇಕಂತ ಅನ್ನಿಸ್ಲಿಲ್ಲ. ಆ ಕಾರಣದಿಂದ ನಾನು ಎದ್ದು ಹೋದೆ. ಕರೆ ಅವ್ರು ತಿಳ್ಕೊಂಡಿದ್ದು ಬೇರೆ. ಈಗ ಹೇಳ್ರಿ, ಬಾಬಾ ಯಾರ ಸೈಡ್ ತೊಗೋತಾರೋ? ನಾನು ಬಾಬಾ ಹೇಳ್ತೀನಿ ಏನಂತ, ಬಾಬಾ ನಾ ಯಾವುದೋ ಒಂದು ರೀಸನ್ ಕ್ಲಾಸ್ದಿಂದ ಎದ್ದು ಹೋದೆ. ಆಮೇಲೆ ಆ ವ್ಯಕ್ತಿ ತಿಳ್ಕೋತಾರೋ, ಬಾಬಾ ಈ ಅಕ್ಕೋರಿಗೆ ಎಷ್ಟೇ ಅಹಂಕಾರ ಐತಿ, ಈ ಅಕ್ಕೋರಿಗೆ ನಾ ಪಾಠ ಕಳಿಸ್ಲೇಬೇಕಂತ ಹೇಳಿ ಅವರು ಬಾಬಾನ ಮುಂದೆ ಹೇಳ್ತಾರೋ. ಈಗ ಬಾಬಾ ಯಾರ ಕಡೆ ಹೋಗ್ತಾರೆ? ಅದು ಬಾಬಾ ಅಂದರೆ ನನ್ನ ಕಡೆನೇ ಬರೋರಲ್ರಿ. ಯಾಕಂದ್ರೆ ನನ್ನ ಇಂಟೆನ್ಷನ್ ಏನೈತಿ, ಶುದ್ಧ ಐತಿ. ಬಲೆ ನಂದು ಕರ್ಮ ಚಲೋ ಇಲ್ಲ, ಇದು ಭಾಳ ಇಂಪಾರ್ಟೆಂಟ್ ರೀ. ಬಲೆ ನಂದು ಕರ್ಮ ಚಲೋ ಇಲ್ಲ. ನಾ ಆಗೇಲಿ ಏನು ಹೇಳಿದ್ನಿ, ರೆಸಿಪಿ ಸ್ವೀಟದ ಟೋಳಿ ಡಿಸೈನ್ ಚಲೋ ಇಲ್ಲ, ಪರ್ಫೆಕ್ಟ್ ಇಲ್ಲ. ಈಗೂ ಕೂಡ ಸ್ಕೂಟಿ ನಾ ಅಜ್ಜಿನನ್ನು ಕುಂಡಿಸ್ಕೊಳ್ಳಿಲ್ಲ, ಕರ್ಮ ಚಲೋ ಇಲ್ಲ. ಮತ್ತು ಅಣ್ಣೋರು ಕ್ಲಾಸ್ ಮಾಡತ್ತಿದ್ರು, ಅಣ್ಣೋರು ಕ್ಲಾಸ್ದಲ್ಲಿ ನಾ ಕುಂಡ್ರಲಿಲ್ಲ, ಕರ್ಮ ಚಲೋ ಇಲ್ಲ. ಕರೆ ಮೂರೋದ್ರೊಳಗಡೆ ಭಾವ ಏನೈತಿ, ಕ್ಲಿಯರ್ ಐತಿ. ಭಾವ ಏನೈತಿ, ಯಾರಿಗೂ ದುಃಖ ಕೊಡ್ಬೇಕಂತಿಲ್ಲ. ಭಾವ ಏನೈತಿ, ಬೇರೆನೇ ಐತಿ. ಸೊ ಇದು ಅನ್ಇಂಟೆನ್ಷ್ನಲಿ ಆಗಿರುವಂಥ ಕರ್ಮಕ್ಕೆ ಶಿವ ಬಾಬಾನು ಏನು ಮಾಡ್ತಾರೆ, ಕ್ಷಮಾ ಮಾಡ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಆಗಿರ್ತಾವೆ. ಸೊ ಆ ಕಾರಣದಿಂದ ನೀವು ನಿಮ್ಮ ಇಂಟೆನ್ಷನನ್ನು ಬೇರೆಯವ್ರಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲರಿ. ಕರೆ ನಿಮಗೆ ಮಾತ್ರ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಅದು ನಿಮಗೆ ಬಿಟ್ಟಿದ್ರಿ. ನಿಮ್ಮ ಇಂಟೆನ್ಷನ್ ಏನಿರಬೇಕಂದ್ರೆ ಕ್ಲಿಯರ್ ಇರಬೇಕು. ನಿಮ್ಮ ಇಂಟೆನ್ಷನ್ ಏನಿರಬೇಕಂದ್ರೆ ಕ್ಲಾರಿಟಿ ಇರಬೇಕು. ನಿಮ್ಮ ಇಂಟೆನ್ಷನ್ ಯಾರಿಗೂ ಈಗೋ ಹರ್ಟ್ ಮಾಡಬಾರ್ದು. ನಿಮ್ಮ ಇಂಟೆನ್ಷನ್ ಯಾರಿಗೂ ದುಃಖ ಕೊಡಬಾರ್ದು. ನಿಮ್ಮ ಇಂಟೆನ್ಷನ್ ಎಲ್ಲರಿಗೂ ಸುಖ ಕೊಡೋದಿತ್ತಂದ್ರೆ ಬಾಬಾ ನಿಮ್ಮ ಜೊತೆಗೆ ಅದಾರ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ರೀ, ಇಂಟೆನ್ಷನ್ ಭಾಳ ಇಂಪಾರ್ಟೆಂಟ್ ರೀ. ಈಗ ಅದನ್ನು ನೋಡಿರಿ, ಒಂದು ನಿಮ್ಗೆ ಹೇಳ್ತೇನೆ. ಈಗ ಏನು ರೀ, ಚಾಕು ಐತಿ. ಅದ ಚಾಕುವನ್ನು ಡಾಕ್ಟ್ರ್ ಯೂಸ್ ಮಾಡ್ತಾನೆ ರೀ ಪೇಷಂಟನ್ನು ಹೀಲ್ ಮಾಡಲಿಕ್ಕೆ. ಅದ ಚಾಕುವನ್ನು ಒಬ್ಬ ಕಳ್ಳ ಯೂಸ್ ಮಾಡ್ತಾನೆ ರೀ ಒಬ್ಬ ಮರ್ಡರ್ ಮಾಡಲಿಕ್ಕೆ. ಚಾಕು ಅದ, ಕರ್ಮ ಸೇಮ್ ರೀ. ಡಾಕ್ಟರು ಕೊಯ್ತಾನೆ ರೀ, ಮರ್ಡರ್ ಮಾಡೋನು ಕೂಡ ಕೊಯ್ತಾನೆ ರೀ. ಕರ್ಮ ಇಬ್ರದ್ದು ಸೇಮ್ ಐತೆ. ಕರೆ ಡಾಕ್ಟರ್ದು ಸ್ವರ್ಗಕ್ಕೆ ಹೋಗ್ತಾನೆ ರೀ, ಮರ್ಡರ್ ಮಾಡ್ದವನು ನರ್ಕಕ್ಕೆ ಹೋಗ್ತಾನೆ ರೀ. ಯಾಕೆ? ಕರ್ಮ ಸೇಮ್ ಐತಿ.
ಆದ್ರೆ ಹಿಂದ್ಗಡೆ ಭಾವ ಏನೈತಿ, ಡಾಕ್ಟ್ರದ ಭಾವ ಏನೈತಿ, ಪೇಷಂಟನ್ನು ಉಳಿಸ್ಬೇಕು. ಮರ್ಡರ್ದ ಭಾವ ಏನೈತಿ, ಆ ವ್ಯಕ್ತಿಯನ್ನು ಸಾಯಿಸ್ಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸ್ನ ಹೇಳೋದು ಇಷ್ಟೇ ಇದೆ ರೀ, ಭಾವ ಕ್ಲಿಯರ್ ಇರಲಿ, ಭಾವ ಶುದ್ಧ ಇರಲಿ, ಹೊರಗಿಂದ ಕರ್ಮ ಏನು ಬೇಕಾದೇ ಇರಲಿ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ನೋಡ್ಬೋದು ರೀ ಶಕುನಿದು. ಲಾಸ್ಟಿಗೆ ಗೊತ್ತಾಗ್ತೈತ್ರಿ, ಶಕುನಿ ದುರ್ಯೋಧನ ಕಿವಿ ತುಂಬತಾನೇ ಇದ್ದ. ದುರ್ಯೋಧನಿಗೆ ಅನ್ನಿಸ್ತಿತ್ತು ಶಕುನಿ ನನ್ನ ಚಲೋದಕ್ಕೆ ಹೇಳಕತ್ತಾನಂತ. कारण ನಮಗೆಲ್ಲ ಮಹಾಭಾರತ ನಾವು ನೋಡಿರುವಂಥವ್ರು ನಮ್ಗೆ ರಿಯಲೈಸ್ ಆಗ್ತೈತಿ ಶಕುನಿ ಆ ರೀತಿ ಯಾಕೆ ಕೆಲಸ ಮಾಡ್ತಿದ್ದಂದರೆ ಶಕುನಿಯ ಭಾವದಲ್ಲಿ, ಶಕುನಿಯ ಇಂಟೆನ್ಷನದಲ್ಲಿ, ಶಕುನಿಯ ಹೃದಯದಲ್ಲಿ ರಿವೆಂಜ್ ಇತ್ತು. ಏನಿತ್ರಿ? ಹೆಟ್ರೆಡ್ನೆಸ್ ಇತ್ತು, ದ್ವೇಷ ಭಾವ ತುಂಬಿಕೊಂಡಿದ್ರಿ ಶಕುನಿ. ನಮ್ಗೆ ಆಮೇಲೆ ಗೊತ್ತಾಕೈತ್ರಿ ಅವ್ನು ಯಾಕೆ ಹಂಗೆ ಮಾಡ್ತಾ ಇದ್ದ ಅಂಥೇಳಿ. ಕರೆ ದುರ್ಯೋಧನಿಗೆ ಏನು ಅನ್ನಿಸ್ತೈತಿ, ಶಕುನಿ ನನ್ನ ಫ್ರೆಂಡ್ ಅಂತ ತಿಳ್ಕೊಂಡು, ಶಕುನಿ ನನ್ನ ಗೆಳೆಯ ನನಗೆ ಹೆಲ್ಪ್ ಮಾಡಕತ್ತೇನಂತ ತಿಳ್ಕೊಂಡು ದುರ್ಯೋಧನ ಶಕುನಿಯ ಪ್ರತಿಯೊಂದು ಮಾತನ್ನು ಕೇಳ್ಕೋತ ಹೊಂಟ. ಆದರೆ ದುರ್ಯೋಧನ ಎಂದೂ ಯೋಚನೆ ಮಾಡಲಿಲ್ಲ ಈ ವ್ಯಕ್ತಿ ನನಗೆ ಹೆಲ್ಪ್ ಮಾಡಕತ್ತಾನಂದ್ರೆ ಇವನ ಹಿಂದ್ಗಡೆ ಭಾವೇನಿತ್ತು. ಆಮೇಲೆ ರಿಯಲೈಸ್ ಆಯ್ತು ಅವ್ನು ರಿವೆಂಜ್ ಇಟ್ಕೊಂಡು. ಯಾಕಂದ್ರೆ ಗಾಂಧಾರಿ ತನ್ನ ತಂಗಿಯನ್ನು ಒಬ್ಬ ಧೃತರಾಷ್ಟ್ರ ಅಂದ ಕುರುಡನಿಗೆ ಮದುವೆ ಮಾಡಿಕೊಟ್ರಲ್ಲ ಅಂಥೇಳಿ ಅದು ಒಳಗಡೆ ಅವನಿಗೇನಿತ್ತಂದ್ರೆ ಭಾಳ ದುಃಖ ಇತ್ತು. ಆ ದುಃಖದ ಒಳಗಡೆ ತುಂಬಿರುವಂಥ ಮತ್ತು ಇನ್ನೊಂದೇನು ಮಾಡ್ತಾರೆ, ಅವ್ರ ಅವ್ವ ಅಪ್ಪನೂ ಕೂಡ, ಯಾರು ಶಕುನಿ ಅವ್ವ ಅಪ್ಪನೂ ಕೂಡ ಮತ್ತು ಶಕುನಿನೂ ಕೂಡ ಏನು ಮಾಡಿರ್ತಾರೆ, ಜೈಲ್ನಾಗ ಇಟ್ಟಿರ್ತಾರೆ. ಅವ್ರಿಗೆ ಊಟ ಸಿಕ್ಕಿರುವುದಿಲ್ಲ, ಅವ್ರ ಅವ್ವ ಅಪ್ಪ ಹಂಗೆ ಸಾಯ್ತಾರೆ. ಅವ್ರ ಅವ್ವ ಅಪ್ಪ ಸತ್ತಿರುವಂಥ ದ್ವೇಷ, ತಂಗಿಯನ್ನು ಒಂದು ಅಂಧ ಕುರುಡನಿಗೆ ಮದುವೆ ಮಾಡಿಕೊಟ್ಟಿರುವಂಥ ದ್ವೇಷ, ಅದು ಒಳಗಡೆ ಇಟ್ಕೊಂಡು ಅವ ಏನು ಮಾಡ್ತಿರ್ತಾನೆ ಅಂದ್ರೆ ಕಾಯ್ತಾ ಇರ್ತಾನೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೇನು ಮಾಡ್ತಾನೆ ರೀ, ಒಂದು ಪೂರ ಮಹಾಭಾರತವನ್ನು ಕ್ರಿಯೇಟ್ ಮಾಡಿ ಅವ್ರದ್ದು ನೋಡ್ರಿ, ಅವು ಬಲೆ ಅಂಥ ಭಾವ, ಇಂಟೆನ್ಷನ್ ಮತ್ತೊಬ್ಬರಿಗೆ ಹಾಳು ಮಾಡುವಂಥ ಭಾವ ಇತ್ತು. ಕರೆ ಏನಾಯಿತು, ರಿಸಲ್ಟ್ ಏನಾಯಿತು, ಅವನು ಹಾಲಾದ, ಅವ ಯಾರಿಗೆ ಹೇಳ್ಕೊಡ್ತಿದ್ದಲ್ಲ, ಏನು ಕೆಲಸ ಮಾಡ್ದಿಲ್ಲ ಅದು ಕೂಡ ಹಾಲಾಯಿತು. ಸೊ ಭಾಳ ಇಂಪಾರ್ಟೆಂಟ್ ರೀ ಭಾವ. ಇದ ನೋಡ್ರಿ, ಒಂದು ಕೈಯಲ್ಲಿ ನೀವು ಶಕುನಿಯ ಆಟವನ್ನು ನೋಡ್ಬೋದು, ಇನ್ನೊಂದು ಕೈಯಲ್ಲಿ ನೋಡ್ಬೋದು ಕೃಷ್ಣನ ಆಟ. ಕೃಷ್ಣನು ಚಾಲಾಕ್ ಅಂತ ಹೇಳ್ತೀವಿ ರೀ. ಕೃಷ್ಣನು ಆಟ ಮಾಡಿದ್ರಿ, ಎಷ್ಟು ಶಕುನಿ ಆಟ ನಡೆಸಿದಲ್ರಿ, ಕೃಷ್ಣನು ಕೂಡ ಆಟವನ್ನು ನಡೆಸಿದ. ಕೃಷ್ಣನು ಕೂಡ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳ್ತಾರೋ ಏನ್ರಿ, ಅಧರ್ಮದ ಏನ್ರಿ ಮೋಸದಿಂದ ಹೇಳ್ತಾರೆ. ಕೃಷ್ಣಗೆ ಏನು ಹೇಳ್ತಾರೆ ಅಂದರೆ ಮೋಸದಿಂದ, ಚಾಲಾಕದಿಂದ ಗೆದ್ದ ಅಂತ ಹೇಳ್ತಾರೆ. ಕರೆ ನಾವು ಎಂದಿಗೂ ಕೂಡ ಕೃಷ್ಣನಿಗೆ ಅಧರ್ಮ ಸೈಡ್ ತೊಗೊಂಡಿದ್ದಾರಂತ ಅನ್ನೋದಿಲ್ಲ. ಯಾಕ್ರಿ, ಬಲೆ ಕೃಷ್ಣ ಚಾಲಾಕತನದಿಂದ ಕರ್ಮ ಮಾಡಿದ. ಕರೆ ವೆರಿ ಇಂಪಾರ್ಟೆಂಟ್, ಕೃಷ್ಣನ ಭಾವ ಏನಿತ್ತು ಇಲ್ಲಿ ನೋಡ್ರಿ, ಶಕುನಿನೂ ಚಾಲಾಕ್ತನ ಮಾಡ್ದ, ಕೃಷ್ಣನೂ ಕೂಡ ಚಾಲಾಕ್ತನ ಮಾಡ್ದ. ಆದರೆ ಶಕುನಿ ಭಾವ ಬೇರೆ ಇತ್ತು, ಕೃಷ್ಣನ ಭಾವ ಬೇರೆ ಇತ್ತು. ಯಾವಾಗ ದುರ್ಯೋಧನ ಲಾಸ್ಟ್ ಟೈಮ್ದಲ್ಲಿ ಗಾಂಧಾರಿ ಹೇಳ್ತಾಳೋ, ನನ್ನ ಹತ್ರ ಬಾ, ಕಣ್ಣು ಮುಚ್ಕೊಂಡಿರ್ತೀನಿ, ಕಣ್ಣು ತೆಗಿತೀನಿ, ನನ್ನ ಪವಿತ್ರತೆ ಶಕ್ತಿ ನಿನ್ನ ದೇಹವನ್ನು ಕಂಚನ ಕಾಯ ಮಾಡ್ತೈತಿ, ಕಬ್ಬಿನ ಗತೆ ಮಾಡಿಬಿಡ್ತೈತಿ, ಐರನ್ ಬಾಡಿ ಮಾಡ್ತೈತೆ ಅಂತ ಹೇಳ್ತಾಳ್ರಿ. ಅಷ್ಟೊತ್ತಿಗೆ ಕೃಷ್ಣ ಬರ್ತಾನೆ, ಅಲ್ಲೂ ಕೂಡ ಚಾಲಾಕ್ತನ ಓಡಿಸ್ತಾನೆ ರೀ. ಹಂಗೆ ಹೋಗ್ತೀನಿ ನಿಮ್ಮ ತಾಯಿಗೆ ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕೃಷ್ಣ ಏನು ಮಾಡ್ತಾನೋ ಚಾಲಾಕ್ತನ ಓಡಿಸ್ತಾನೆ. ಅಲ್ಲೂ ಏನು ಮಾಡ್ತಾನೆ ರೀ, ಹೇಳ್ತಾರೆ ಹಂಗೆ ಹೋಗ್ತೀನಿ ನೀನು ಏನು ಮಾಡು, ಅದನ್ರಿ ನೀನು ಏನು ಮಾಡು, ಮುಚ್ಕೊಂಡು ಹೋಗು, ನೀನು ಇನ್ನರ್ ಬಾಡಿಯನ್ನು ಮುಚ್ಕೊಂಡು ಹೋಗು ಅಂತ ಹೇಳ್ದಾನೆ. ಅದು ಉಳಿತೈತ್ರಿ. ಅಷ್ಟೊತ್ತಿಗೆ ಅವಾಗ ಭೀಮಗ ಕೃಷ್ಣ ಹೇಳ್ತಾನೆ ಅಲ್ಲಿ ಹೊಡಿ ಅಂಥೇಳಿ, ಆ ಜಾಗದಲ್ಲಿ ಸಾಯ್ಬೇಕಾಕೈತ್ರಿ. ಆವಾಗ ಗಾಂಧಾರಿ ಹೇಳ್ತಾರೆ ಚಾಲಾಕತನದಿಂದ ನೀ ಗೆದ್ದಿ ಅಂತ ಹೇಳ್ತಾರೆ. ಕರೆ ಚಾಲಾಕತನ ಮಾಡಬೇಕಾಯ್ತ್ರಿ. ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಶಕುನಿನೂ ಚಾಲಾಕ್ತನ ಮಾಡ್ತಾನೆ ರೀ, ಕೃಷ್ಣನೂ ಚಾಲಾಕ್ತನ ಮಾಡ್ತಾನೆ. ಕರೆ ಕೃಷ್ಣಂದು ವಿಜಯ ಆಕೈತ್ರಿ, ಇನ್ನೊಂದು ಸೋಲ್ ಆಕೈತಿ. ಯಾಕಂದ್ರೆ ಕೃಷ್ಣನ ಭಾವೇನಿತ್ತು, ಶಾಂತಿ. ಕೃಷ್ಣನ ಭಾವೇನಿತ್ತು,
ಈ ಕೃಷ್ಣನ ಭಾವ ಏನಿತ್ತು, ಅನ್ಯಾಯದ ಮೇಲೆ ನ್ಯಾಯದ ವಿಜಯ ಆಗಬೇಕು. ಕೃಷ್ಣದ ಭಾವ ಏನಿತ್ತು, ಅಧರ್ಮದ ಮೇಲೆ ಧರ್ಮದ ವಿಜಯ ಆಗಬೇಕಾಯಿತು. ಥರ ಶಕುನಿದ ಭಾವ ಏನಿತ್ತು, ಸ್ವಾರ್ಥ ಇತ್ತು. ಕೇವಲ ತನ್ನ ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕೆ ಅವಿಷ್ಟೆಲ್ಲ ಮಹಾಭಾರತ ಕ್ರಿಯೇಟ್ ಮಾಡ್ತಾನೆ ರೀ. ಸೊ ಇವೆರಡೂದ್ರಿಂದ ನಾವು ತಿಳ್ಕೊಬೋದು, ನಮ್ಮ ಭಾವ ಬಲೆ ನಮ್ಮ ಕರ್ಮ ಉಲ್ಟಾ ಆಗಿದ್ರೂ ಕೂಡ ನನ್ನ ಭಾವ ಭಾಳ ಶುದ್ಧ ಇತ್ತಂದ್ರೆ ಬಾಬಾ ನಮ್ಮ ಜೊತೆಗೆ ಗ್ಯಾರಂಟಿ ಇದ್ದೇ ಇದ್ದಾರೋ. ಈಗ ಒಮ್ಮೊಮ್ಮೆ ನಾವು ಅನೇಕರು ಈಗ ಭಾಳ ದೊಡ್ಡ ರಿಚ್ ವ್ಯಕ್ತಿಗಳಿರ್ತಾರೆ ನೋಡ್ರಿ, ಅವ್ರೇನು ಮಾಡ್ತಾರೆ, ಹೋಗಿ ದಾನ ಪುಣ್ಯವನ್ನು ಮಾಡ್ತಿರ್ತಾರೆ. ಸೊ ದಾನ ಪುಣ್ಯವನ್ನು ಮಾಡಬೇಕಾದ್ರೆ ಯಾಕೆ ದಾನ ಪುಣ್ಯ ಮಾಡ್ತಾರೆ, ಒಳಗಡೆ ಭಾವ ಏನಿರ್ತೈತಿ ಹೇಳ್ರಿ ನೋಡೋಣ. ಏನಿರ್ತೈತೆ ಅಂದ್ರೆ ಅವ್ರು ಭಾಳ ಲಂಚವನ್ನು ತೊಗೊಂಡಿರ್ತಾರೋ, ಕರಪ್ಷನ್ ಮಾಡಿರ್ತಾರೋ. ಆ ಲಂಚ ತೊಗೊಂಡಿರುವಂಥ ಗಿಲ್ಟ್ ಅಂದ್ರೆ ಅರ್ಥ ಏನು ರೀ, ಅದರ ಅಪರಾಧವನ್ನು ಇಳಿಸ್ಕೊಳ್ಳಿಕ್ಕೆ ಅವ್ರು ಏನು ಮಾಡ್ತಿರ್ತಾರೆ, ದಾನ ಪುಣ್ಯ ಮಾಡ್ತಾರೆ. ಈಗ ಹೇಳ್ರಿ, ಕಣ್ಣಿಗೆ ಏನು ಕಾಣಿಸತೈತಿ, ಎಷ್ಟು ದೊಡ್ಡ ವ್ಯಕ್ತಿ ರೀ 1 ಕೋಟಿ ರೂಪಾಯಿಯನ್ನು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡ್ತಾರೆ. ಕರ್ಮ ಏನಾಯಿತು, ಖರೆ ಭಾವ ಏನಿತ್ತು. ಬಾಬಾ ಏನು ನೋಡ್ತಾನೋ, ಕರ್ಮ ನೋಡಂಗಿಲ್ಲ, 1 ಕೋಟಿ ರೂಪಾಯಿ ನೋಡಂಗಿಲ್ಲ. ಬಾಬಾ ಏನು ನೋಡ್ತಾನೋ, ಬಾಬಾ ಏನು ನೋಡ್ತಾನೆ ಹೇಳ್ರಿ ನೋಡೋಣ, ಅದು ಹಿಂದಗಡೆ ಇಂಟೆನ್ಷನ್, ಅದು ಹಿಂದ್ಗಡೆ ಯಾಕೆ ಮಾಡತ್ತಾನೆ 1 ಕೋಟಿ ರೂಪಾಯಿ. ಅದಕ್ಕೆ ಬಾಬಾನು ಹೇಳ್ತಾರೆ ನೋಡ್ರಿ, ಇಲ್ಲಿ ಬಾಬಾ ಮುರಳಿ ಹೋಗೋ ಬಾಬಾ ಹೇಳ್ತಾನೆ, ಬಡ ಮಗು 10 ರೂಪಾಯಿ, ಸಾವುಕಾರ ಮಗು 10,000 ರೂಪಾಯಿ, ಇಬ್ಬರದು ಈಕ್ವಲ್ ಅಂತನ್ರಿ. ಹೆಂಗೆ ರೀ, 10 ರೂಪಾಯಿ 10,000 ರೂಪಾಯಿ. ಹಿಂದ್ಗಡೆ ಭಾವ ಈ ಹಿಂದ್ಗಡೆ ಬಡ ಮಗು ಕಡೆ ಅಟ್ಟ ಐತಿ, ನಂದು ಏನೈತಲ್ಲ 10 ರೂಪಾಯಿ ಎಲ್ಲ ನಿಂದು. ಕ್ಲಿಯರ್ ಭಾವ, ಶುದ್ಧ ಭಾವ. ಈ ಸಾವುಕಾರ ಮಂದಿ 10,000 ರೂಪಾಯಿ ಐತೆ ನನ್ನ ಕಡೆ 10,000 ರೂಪಾಯಿ ಐತಿ, ನಾ ಇದನ್ನು ಕೊಡ್ತೀನಿ. ಅಕ್ಕೋರು ನನ್ನ ಪ್ರೀತಿ ಮಾಡ್ತಾರೋ, ಅಕ್ಕೋರು ನನ್ನ ಹೊಗಳ್ತಾರೋ, ಅಕ್ಕೋರು ನನ್ನ ಕೇಳ್ತಾರೋ, ಅಕ್ಕೋರು ನಂಗೆ ಶಬಾಷ್ ಅಂತಾರೋ, ಅಕ್ಕೋರು ನನಗೆ ಎಲ್ಲರ ಮುಂದೆ ಕರೆದ ಸನ್ಮಾನ ಮಾಡ್ತಾರೋ, ಠ ಠ ಠ ಠ ಠ ಠ ಅಥವಾ ನಾನೇ ಎಲ್ಲರ್ಕಿಂತ ಹೆಚ್ಚಿಗೆ ಮಾಡ್ತೀನಿ, ಠ ಠ ಠ ಠ ಠ ಅನೇಕ ಭಾವ ಇರ್ತಾವ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು 10 ರೂಪಾಯಿ, ನೀವು 10,000 ರೂಪಾಯಿ ಸೇಮ್. ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟ್ ರೀ, ಭಾಳ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾರೆ ನೋಡಿರಿ, ಎಷ್ಟು ಇಂಪಾರ್ಟೆಂಟ್ ಭಾವ ಇಟ್ಟು ವ್ಯತ್ಯಾಸಕ್ಕೆ. ಒಬ್ಬ ವ್ಯಕ್ತಿ ಚರ್ಚದ ಕಸ ಹೊಡಿತಿರ್ತಾನೆ ರೀ, ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ. 3 ಜನ ಕಸ ಹೊಡಿತಿರ್ತಾರೆ, ಒಬ್ಬ ವ್ಯಕ್ತಿ ಬಂದು ಅವ್ನು ಕೇಳ್ತಾನೆ ಏನಂತ, ಒಬ್ಬ ವ್ಯಕ್ತಿಗೆ ಏನು ಮಾಡತ್ತೀರಿ ಅಂತ, ನಾ ಚರ್ಚದ ಕಸ ಹೊಡಿಯತ್ತೀನಿ ಅಂತ. ಅದ ವ್ಯಕ್ತಿ ಹೋಗಿ ಇನ್ನೊಬ್ಬ ಕೇಳ್ತಾನೆ, ನೀ ಏನು ಮಾಡತ್ತಿ ಅಂಥೇಳಿ. ನಾನು ಈ ಚರ್ಚ್ ದೇವರ ಗುಡಿಯನ್ನು ಸ್ವಚ್ಛ ಮಾಡಕತ್ತೀನಿ ಅಂತ ಹೇಳ್ತಾರೆ. ಅದ ವ್ಯಕ್ತಿ 3ನೇದವನ ಕಡೆ ಹೋಗ್ತಾನೆ, ನನ್ನ ಮಕ್ಕಳ ಸಂಭಾಲನೆಗೋಸ್ಕರ ಈ ಚರ್ಚ್ ಸ್ವಚ್ಛ ಮಾಡತ್ತೀನಿ, ಯಾಕಂದರೆ ಈ ಸ್ವಚ್ಛ ಮಾಡೋದ್ರಿಂದ ನಂಗೆ ಪಗಾರ ಬರ್ತೈತಿ, ಅದರಿಂದ ನನ್ನ ಮಕ್ಕಳ ಸಂಭಾಲನೆ ಆಗ್ತೈತಿ. ಈಗ ನೋಡ್ರಿ, 3 ಜನ ಕರ್ಮ ಸೇಮ್ ಮಾಡತ್ತಾರೆ, 3 ಜನ ಕಸನ ಹೊಡಿಯತ್ತಾರೆ. ಖರೆ 3 ಜನರದ ಭಾವ ಏನೈತ್ರಿ, 3 ಜನರದ ಭಾವ ಡಿಫ್ರೆಂಟ್ ಐತಿ, ಬಿಲ್ಕುಲ್ ಡಿಫ್ರೆಂಟ್ ಐತ್ರಿ. ಒಬ್ಬವೇನಂತಾನು ನಾ ಕಸ ಹೊಡಿಯತ್ತೀನಂತಾನು, ಒಬ್ಬ ಏನಂತಾನು ನಾ ಚರ್ಚ್ ದೇವ್ರ ಮನಿದ ಸ್ವಚ್ಛತೆ ಮಾಡತ್ತೀನಂತ. 3ನೇದವ ಏನಂತಾನು ನಮ್ಮ ಮಕ್ಕಳ ಸಂಭಾಲನೆಗೋಸ್ಕರ ಭಾವ. ಈ 3ದ ಮೇಲೆ ಕಸ ಸೇಮ್ ಐತ್ರಿ, ಕಸಬರ್ಗಿ ಸೇಮ್ ಐತ್ರಿ, ಹೊಡೆಯೋದು ಸೇಮ್ ಐತ್ರಿ. ಖರೆ 3 ಜನರದ ಭಾವ ಬೇರೆಯೋದ್ರಿಂದ ಮಾರ್ಕ್ಸ್ ದೇವರಿಂದ ಇವ್ರಿಗೇನು ಬಾಬಾ ದೇವ್ರದಿಂದ ಇವ್ರಿಗೇನು ಸಿಗಬೇಕಲ್ಲ ಅವ್ರು 3ದ್ರು ಏನಾಕೈತಿ ವ್ಯತ್ಯಾಸ ಆಕೈತಿ. ಅದಕ್ಕೆ ಒಮ್ಮೆ ನಮ್ಗೆ ಅನ್ನಿಸ್ತೈತಲ್ರಿ, ನಾವು ಅದನ್ನ ಮಾಡೇವ್ರಿ, ನಾವು ಅದನ್ನ ಚಪಾತಿ ಮಾಡತ್ತೇವ್ರಿ, ಅವರು ಅದನ್ನ ಚಪಾತಿ ಮಾಡತ್ತಾರೆ. ಖರೆ ಅವ್ರು ಎಷ್ಟು ನಕ್ಕೋತ ಮಾಡತ್ತಾರ್ರಿ, ನನಗೇನು ನಗುನ ಬರ್ವಾತ್ರಿ, ನನಗೇನು ಖುಷಿನೇ ಬರ್ವಾತ್ರಿ ಅಂತ. ಯಾಕೆ ಅವ್ರು ನಕ್ಕೋತ ಎದಕ್ಕೆ ಮಾಡತ್ತಾರ, ಬಾಬಾನ ಸಲುವಾಗಿ ಮಾಡತ್ತಾರ ಅಂತ ಮಾಡತ್ತಾರು. ನಾವು ಎದಕ್ಕೆ ಮಾಡತ್ತೀವಿ, ನಮ್ಮ ಇಟ್ಟು ಮಾಡಿ ಏನೂ ಅನ್ನವಲ್ರಲ್ಲ, ಏನೂ ಜ್ಯೂಸ್ ತೊಗೊಂಡು ಬರೋವಲ್ರಲ್ಲ, ಏನೂ ತೊಗೊಂಡು ಬರೋವಲ್ರಲ್ಲ, ಏನೂ ನಮ್ಮನ್ನ ಕೇಳೋವಲ್ರಲ್ಲ, ಇವು ಏನೇನೋ ಉಲ್ಟಾ ಪುಲ್ಟಾ ಭಾವಗಳನ್ನ ಒಳಗೆ ಹಿಡ್ಕೊಂಡು ಮಾಡಾಕತ್ತೀವಿ. ಅದಕ್ಕೆ ನಮ್ಗೆ ಖುಷಿನೇ ಇಲ್ಲರಿ.
ಸೊ ವೆರಿ 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 ಇಂಪಾರ್ಟೆಂಟ್. ನನ್ನ ಭಾವ ಏನಿರಬೇಕು, ಭಾಳ 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 ಕ್ಲಿಯರ್ ಮತ್ತು ಶುದ್ಧ ಇರಬೇಕು. ಮತ್ತು ಇನ್ನೊಂದು ಎಕ್ಸಾಂಪಲ್ ರೀ, ಏಣಿ ಹೋಗ್ತಿರ್ತೈತೆ ರೀ, ಸಮುದ್ರ ದಂಡಿ ಮೇಲೆ ಏಣಿ ಈ ರೀತಿ ಹೋಗ್ತಿರ್ತೈತಿ. ಸಮುದ್ರ ಬಂದು ಏನು ಮಾಡ್ತೈತೆ ಅಂದ್ರೆ ತನ್ನ ಫುಟ್ ಸ್ಟೆಪ್ಪನ್ನು ಹಿಂಗೆ ಹೋಗ್ಬೇಕಾದ್ರೆ ಸಮುದ್ರ ಬಂದು ಏನು ಮಾಡ್ತೈತಿ, ಅದು ನಡೆದು ಹೋಗಿರುವಂಥ ದಾರಿಯನ್ನು ಶುದ್ಧ ಮಾಡಿಬಿಡ್ತೈತೆ, ಕ್ಲೀನ್ ಮಾಡಿಬಿಡ್ತೈತೆ. ಮತ್ತು ಅದು ನಡಿತೈತೆ ರೀ, ಮತ್ತು ಸಮುದ್ರ ದಂಡಿ ಹತ್ತಿರ ಐತಂದ್ಮೇಲೆ ಸಮುದ್ರ ಬರ್ತೈತಿ, ಅದರ ಅಲೆಗಳು ಬರ್ತಾವೆ, ಅದು ನಡೆದು ಹೋಗಿರುವಂತಹ ಏನ್ರಿ ಫುಟ್ ಸ್ಟೆಪ್ಸ್ ಮೇಲೆ, ದಾರಿ ಮೇಲೆ ವಾಶ್ ಆಗಿಬಿಡ್ತೈತೆ. ಆಮೇಲೆ ಕೇಳ್ತೈತೆ ರೀ ಅದು ಏನಂತ, ಅದು ಏಡಿ ಬಂದು ಕೇಳ್ತೈತಿ ಸಮುದ್ರಕ್ಕೆ, ಸಮುದ್ರ ನೀ ನನ್ನ ಫ್ರೆಂಡ್ ಅಂತ ತಿಳ್ಕೊಂಡಿದ್ನಿ, ನೀ ಯಾಕೆ ನಾನು ನಡೆದು ಬಂದಿರುವಂಥ ದಾರಿಯನ್ನು ನೀನು ಸ್ವಚ್ಛ ಮಾಡಿಬಿಟ್ಟು, ನಾನು ನಡೆದು ಬಂದಿರುವಂಥ ದಾರಿಗಳು, ನನ್ನ ಹೆಜ್ಜೆಗಳು ಎಷ್ಟು ಚಂದ ಇದ್ದು ಗೊತ್ತನ, ಅದನ್ನು ನಾನು ನಿನಗೆ ತೋರಿಸ್ಬೇಕಂದ್ರೆ ನೀ ಏನು ಮಾಡಿಬಿಟ್ಟು ನಿನ್ನ ಸಮುದ್ರ ಅಲೆವನ್ನದಿಂದ ಆ ಪೂರ ಎಲ್ಲ ವಾಶ್ ಮಾಡಿಬಿಟ್ಟು ಅಂತ ಬೈತೈತ್ರಿ. ಆವಾಗ ಸಮುದ್ರ ಹೇಳ್ತೈತಿ, ನಾ ಯಾಕೆ ಅದನ್ನು ವಾಶ್ ಮಾಡಿದ್ದೆ ಅಂದರೆ ನಿನ್ನ ಶತ್ರುಗಳು ನಿನ್ನ ಆಜು ಬಾಜು ಅದಾರೋ ಅವರಿಗೆ ನೀನು ನಡೆದು ಹೋಗಿರುವಂಥ ದಾರಿ ಗೊತ್ತಾಗಬಾರ್ದಂತ ನಾವು ವಾಶ್ ಮಾಡಿದ್ದೀವಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್. ಕರ್ಮ ಏನು ತೋರ್ಸಾತೈತ್ರಿ, ಸಮುದ್ರ ಅದು ನಡೆದು ಬಂದಿರುವಂಥ ಹಾದಿಯನ್ನು ಸ್ವಚ್ಛ ಮಾಡತ್ತೇನೆ, ಅದು ಕೆಟ್ಟ ಅನಿಸಾತೈತ್ರಿ. ಕರೆ ಸಮುದ್ರದ ಭಾವ ಏನೈತ್ರಿ, ಭಾಳ ಚಲೋ ಐತ್ರಿ. ಹಂಗಾರಿ ಆತ್ಮೀಯರೇ, ಇವತ್ತು ನಾವು ಎಲ್ಲರೂ ಭಾವವನ್ನು ತಿಳ್ಕೋಣ. ಯಾರು ನಮ್ಗೆ ಬೈತಿರ್ತಾರೋ ಅವರ ಭಾವನ ತಿಳ್ಕೋಣ. ಯಾರು ನಮ್ಮನ್ನ ಒಬ್ರೊಬ್ರು ನೋಡ್ರಿ, ಇನ್ನೊಂದು ಇದು ಭಾಳ ಇಂಪಾರ್ಟೆಂಟ್, ಒಬ್ಬರು ಭಾಳ ಚಲೋ ಮಾತಾಡ್ತಿರ್ತಾರೆ. ಈಗ ಏನ್ರಿ, ಈಗ ಯಾರೇ ನೀವು ಹಿಂಗೇನ್ರಿ ಆರಾಮ್ ತಪ್ಪಿದ್ರಂದ್ರೆ, ಏನು ಆರಾಮ್ ತಪ್ಪೈತ್ರಿ ಅಂತ ಭಾಳ ಚಲೋಲೆ ಮಾತಾಡಿಸ್ತೈತೆ. ಆರಾಮ್ ತಪ್ಪೈತ್ರಿ, ನೀವು ಚಲೋ ಆಗ್ಬೇಕ್ರಿ, ಬೇಗನೆ ಆರಾಮಾಗ್ರಿ. ಒಳಗೆ ಭಾವ, ನೀವು ಒಟ್ಟು ಆರಾಮ ಆಗಬೇಡ್ರಿ, ಚಲೋ ಆತ ನೀವು ಹಾಸಿಗೆ ಹಿಡ್ದಿರಿ, ಈ ಭಾವ ಐತಂದ್ರೆ ನಿಮಗೆ ಮ್ಯಾಗಿಂದ ಹೆಂಗೆ ಅನ್ನಿಸ್ತೈತಿ, ಮಾತು ಮೃದು ಶುದ್ಧ ಸ್ವಚ್ಛ ಅನ್ನಿಸ್ತೈತ್ರಿ. ಖರೆ ಭಾವ ಹೊಲಸಿತ್ತಂದ್ರೆ ಅದನ್ನು ಕೂಡ ಭಾಳ ಇಂಪಾರ್ಟೆಂಟ್ ರೀ. ಯಾವಾಗಲೂ ಕೂಡ ನಾವು ಇಂಟೆನ್ಷನ್, ಭಾವನ ಕ್ಯಾಚ್ ಮಾಡ್ಬೇಕ್ರಿ. ಒಬ್ರೊಬ್ರು ಏನು ಮಾಡ್ತಿರ್ತಾರೋ, ಒಬ್ರನ್ನ ನಮ್ಮನ್ನು ಕಾಲ ಜಗ್ಲಿಕ್ಕೆ ನೋಡ್ತಿರ್ತಾರೋ, ಅವ್ರ ಭಾವನೂ ಭಾಳ ನಾವು ಬೇಗನೆ ಕ್ಯಾಚ್ ಮಾಡ್ಬೇಕು. ಸೊ ಎಲ್ಲದಕ್ಕೂ ಆಧಾರ ಕರ್ಮವನ್ನು ನೋಡಬೇಡ್ರಿ, ಭಾವ ನೋಡಿರಿ. ಈಗ ಒಬ್ಬರು ಇರ್ತಾರಂತ ತಿಳ್ಕೊರಿ, ನಿಮಗೆ ಅಡುಗೆ ನಾಷ್ಟ ಮಾಡಿ ಹಾಕ್ತಿರ್ತಾರಂತ ತಿಳ್ಕೊರಿ, ಒಬ್ಬರು ನಿಮ್ಗೆ ಮಾಡಿ ಹಾಕಂಗಿಲ್ಲ. ಖರೆ ನಾವೇನು ನೋಡ್ತೀವಿ, ಯಾರಿಗೆ ಅಡುಗೆ ನಾಷ್ಟ ಮಾಡಿ ನಿಮ್ಗೆ ಕೊಡ್ತಿರ್ತಾರೋ ಅವರ ಚಲೋ ಅನ್ನಿಸ್ತಾರೆ, ಯಾಕಂದ್ರೆ ಹೊಟ್ಟಿಗೆ ಹಾಕಕತ್ತಾರೋ. ಕರ್ಮವನ್ನು ನೋಡತ್ತೀರಿ, ಖರೆ ಅವ್ರ ಒಳಗಡೆ ಏನು ಭಾವ ತಿರ್ಗಾತೈತೆ ಅದನ್ನು ನೋಡಿರ್ತೇವೇನು ರೀ, ಇಲ್ಲ. ಯಾಕಂದ್ರೆ ಕರ್ಮ ಒಂದ ಕಾಣಿಸ್ತೈತಿ, ಅಡುಗೆ ಮಾಡಿ ಹಾಕಕತ್ತಾರೆ, ನಮ್ಗೆ ನಾಷ್ಟ ಕೊಡತ್ತಾರ, ನಮಗೆಲ್ಲ ಮಾಡತ್ತಾರತ್ತೆ. ಒಳಗಡೆ ಅವ್ರು ಅನ್ಕೋತಿರ್ಬೋದು, ಎಷ್ಟು ದಿವಸದಿಂದ ಮಾಡೋದು ಇವ್ರಿಗೆ ರಗಡ್ ಆಗೈತೆ, ನಮಗೆ ಹಿಂಗೆ ಅಂತ ಉಗಿದು ನಿಮ್ಗೆ ಮಾಡಾಕತ್ತಿದ್ರಂದ್ರೆ, ಈಗ ಉಗಿದು ನಿಮ್ಗೆ ಏನೋ ಮಾಡಿ ಹಾಕಕತ್ತಿದ್ರಂದ್ರೆ ಅದನ್ನು ನೀವು ತಿಂದು ಏನು ಉಪಯೋಗ ಐತ್ರಿ? ಬಲೆ ಇನ್ನೊಬ್ಬರು ವ್ಯಕ್ತಿ ಅವ್ರು ಮಾಡೋಂಗಿಲ್ಲ ಅಂತ ಹೇಳಿ ಸ್ಪಷ್ಟ ಹೇಳತ್ತಾರೆ, ಖರೆ ಅವ್ರ ಭಾವ ಮಾತ್ರ ನಿಮ್ಗೆ ಒಳ್ಳೆಯದಾಗಲಿ ಶುದ್ಧ ಆಗಲಿ ನಿಮ್ಮ ಮೇಲೆ ಚಲೋ ಭಾವನೆನೇ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಕರ್ಮದ ಮೇಲೆ ಫೋಕಸ್ ಮಾಡಬೇಡ್ರಿ, ಫೋಕಸ್ ಮಾಡಿರಿ ವೈಬ್ರೇಷನ್ ಮೇಲೆ, ಫೋಕಸ್ ಮಾಡಿರಿ ಭಾವದ ಮೇಲೆ. ಭಾವ ಏನೈತಿ ಇವ್ರಿಗೆ, ಈಗ ಒಮ್ಮೊಮ್ಮೆ ಯೂಶ್ವಲಿ ಹೇಳ್ತೇನೆ ರೀ, ಈಗ ಆಶ್ರಮದಲ್ಲಿ ಈಗ ನಾವು ಬಾಬನ ಮಕ್ಳದೇವೆ, ಯೂಶ್ವಲಿ ನಾವೆಲ್ಲರೂ ಬಾಬನ ಮಕ್ಳದೇವೆ. ಈಗ ಒಂದು ದೊಡ್ಡ ಬ್ರಹ್ಮ ಭೋಜನ ಆಗಿರ್ತೈತೆ ಅಂತ ತಿಳ್ಕೋರಿ. ಈಗ ಬುಂದೆ ಉಂಡೆ ಮಾಡಿರ್ತಾರೆ ಫಂಕ್ಷನ್ನಾಗ, ಬುಂದೆ ಉಂಡೆ ಮಾಡಿರ್ತಾರೆ, ಒಂದು 200 ಮಂದಿಗೆ ಒಂದು 300 ಬುಂದೆ ಉಂಡೆ ಮಾಡ್ಯಾರಂತ ತಿಳ್ಕೋರಿ. ಖರೆ ಬಂದಿರ್ತಾರೆ ಅಟ್ರಿ 250 ಜನ ಬಂದಿರ್ತಾರೆ ಅಂತ ತಿಳ್ಕೊ. ಇನ್ನು 50 ಬುಂದಿ ಉಂಡೆ ಉಳ್ದವ್ರಿ, ನೀವು ಆಲ್ರೆಡಿ ಒಂದು ಬುಂದಿ ಉಂಡೆ ತಿಂದಿರಿ. ಹಾಂ, ಈಗ 50 ಉಳ್ದವು, ಅದ್ರಾಗೂ ಕೂಡ ಯಾರು ಫಂಕ್ಷನ್ ಮಾಡ್ಯಾರಲ್ಲ ಅವ್ರಿಗೊಂದು 10 ಕೊಡಬೇಕು, ಯಾರು ಏನರೇ ಫಂಕ್ಷನ್ಗೆ ಕರ್ಸಿರ್ತಾರಲ್ಲ VIP ಅವ್ರಿಗಟ್ಟು ಕೊಡ್ಬೇಕು. ಎಲ್ಲ ಉಳಿದು ಭಾಳ ಅಂದ್ರೆ ಒಂದು 10 ಉಳ್ದವು ಅಂತ ತಿಳ್ಕೊರಿ. ಅಷ್ಟೊತ್ತಿಗೆ ನೀವು ಆಲ್ರೆಡಿ ಒಂದು ತಿಂದಿರಿ, ಬಂದು ನೀವು ಕೇಳ್ತೀರಿ ನನಗೆ 2 ನಮ್ಮ ಮೊಮ್ಮಕ್ಳಿಗೆ 2 ಬೇಕಾಗ್ಯಾವ್ರಿ, 2 ಬುಂದೆ ಉಂಡೆ ಕೊಡ್ರಿ ಅಂತೆ. ಈಗ ಯಾರು ನಿಮಗೆ ತಕ್ಕೋರು ಇರ್ತಾರಲ್ರಿ, ಅವ್ರು ನಿಮ್ಗೆ ಬ್ಯಾಡ್ ಅನ್ನೋಕ್ಕೂ ಬರೋಂಗಿಲ್ಲ.
ಆದರೂ ನೀವು ಯಾಕಂದ್ರೆ ದೊಡ್ಡ ವ್ಯಕ್ತಿ ಅದಿರಿ ಅಂತಿಕೋರಿ, ಹೈ ಸ್ಟೇಟಸ್ದವ್ರು ಅದಿರಿ, ನೀವು ಏನರ ಅನ್ಕೋತಿರ್ಬಾ ಅಂಥೇಳಿ ಅವ್ರು ಕಟ್ಟಿ ನಿಮಗೆ 2 ಉಂಡೆ ಕೊಡ್ತಾರೆ, 2 ಉಂಡೆ ನಿಮ್ಗೆ ಹಾಕಿ ಕೊಡ್ತಾರೆ. ಕರೆ ಒಳಗಡೆ ಅವ್ರು ಏನು ಕ್ರಿಯೇಟ್ ಮಾಡ್ತಾರೋ, ಎಷ್ಟರೇ ಇದು ತಿಳಿಯಂಗಿಲ್ಲ, ಎಷ್ಟರೇ ಲೋಭಿ ಅದಾರಿ ಇವ್ರಿಗೆ ಒಟ್ಟು ತಿಳಿಯಂಗಿಲ್ಲ ಅಂಥೇಳಿ ಆ ಭಾವದಿಂದ ನಿಮ್ಗೇನು ಮಾಡ್ತಾರೋ ಕಟ್ಟಿ ಕೊಡ್ತಾರೆ. ನಿಮ್ಗೆ ನೋಡೋಕೆ ಏನು ಅನ್ನಿಸ್ತೈತಿ, ಇವ್ರು ಅಕ್ಕೋರು ಎಷ್ಟು ಚಲೋ ಅದಾರ ಕೇಳ್ಕೊಳ್ಳೆ ಕೊಟ್ರು. ಇನ್ನೊಬ್ರು ಅಕ್ಕೋರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ನೊಂದು ಫಂಕ್ಷನ್ ಇದ್ದಾಗ ಇನ್ನೊಬ್ರು ಅಕ್ಕೋರು ಕೇಳ್ತೀರಿ ಅಂತಿಕೋರಿ, ಇನ್ನೊಬ್ರು ಯಾರೋ ಅಕ್ಕೋರದ ಅವ್ರಿಗೆ ನಿಮ್ಗೆ ಏನು ಕೇಳ್ತೀರಿ, ನೀವು ಕೊಡ್ರಿ ಅಂತ. ಸೇಮ್ ಸಿಚುವೇಶನ್, ಅವ್ರು ಏನಂತ ಇರೋದ ಹತ್ರ ಉಂಡಿ ಉಳ್ದವ್ರಿ, ಪ್ಲೀಸ್ ರೀ ಅಕ್ಕೋರು, ಯಾರ್ಯಾರು ಬರ್ತಿರ್ತಾರೆ ಹೋಗ್ತಿರ್ತಾರೋ ಪ್ಲೀಸ್ ರೀ ಇಲ್ರಿ ಅಂತ ಹೇಳ್ಬಿಡ್ತಾರೋ. ಈಗ ನಿಮಗೆ ಕೆಟ್ಟವ್ರು ಯಾರು ಅನ್ನಿಸ್ತಾರೋ, ಇನ್ನೊಬ್ರು ಯಾರು ಹೇಳಾರಲ್ಲ ಇಲ್ಲ ಅಂದವ್ರಲ್ಲ ಅವರ ನಿಮ್ಗೆ ಕೆಟ್ಟವ್ರು ಅನ್ನಿಸ್ತಾರೆ. ಯಾರು ನಿಮ್ಗೆ ಹಾಕಿ ಕಟ್ಟಿ ಕೊಟ್ಟಾರಲ್ಲ ಅವ್ರು ನಿಮ್ಗೆ ಹೆಂಗೆ ಅನ್ನಿಸ್ತಾರೋ ಚಲೋ ಅನ್ನಿಸ್ತಾರೆ. ಆದ್ರೆ ವೆರಿ ಇಂಪಾರ್ಟೆಂಟ್ ರೀ, ಭಾವ ಚೆಕ್ ಮಾಡ್ಕೊಳ್ರಿ. ಭಾವ ಭಾಳ ಇಂಪಾರ್ಟೆಂಟ್. ಭಾವ ಚಲೋ ಇರಲಿಲ್ಲ, ಇಂಟೆನ್ಷನ್ ಚಲೋ ಇರಲಿಲ್ಲ, ಈಗ ಬಲೆ ಅವ್ರು ಅನ್ಕೋತ ಇವ್ರಿಗೆ ಅಟ್ಟು ತಿಳಿಯಂಗಿಲ್ಲ, ಆಲ್ರೆಡಿ ಒಂದು ಉಂಡೆ ತಿಂದಾರ ಮತ್ತು 2 ಉಂಡೆ ಬೇಡ್ತಾರಲ್ಲ, ಇಲ್ಲಿ ಕಡಿಮೆ ಉಳಿತಾವ ಅನ್ನೋದು ತಿಳಿಯಂಗಿಲ್ಲ. ಅದನ್ನು ಹೋಗಿ ಮುಂದೆ ಉಂಡೆ ನೀವು ತಿಂದ್ರಂತಿಕೋರಿ ನಿಮ್ಗೆ ವಾಂತಿನರೇ ಅದು. ಆ ಕಾರಣದಿಂದ ಎಲ್ಲ ಆತ್ಮೀಯರೇ ಭಾವದ ಮೇಲೆ ಫೋಕಸ್ ಮಾಡೋಣ. ಭಾವ ಶುದ್ಧ ಇತ್ತಂದರೆ ದೇವರು ಕೂಡ ನಿಮ್ಗೆ ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ರೀ. ಬಾಬಾ ಹೇಳ್ತಾರೋ, ಭಾವ ಶುದ್ಧ ಇರಲಿಲ್ಲ ಅಂದ್ರೆ ನಮಗೆ ಭಗವಂತನ ಆಶೀರ್ವಾದ ಕೊಡತ್ತಲ್ಲ ಅದು ಕೂಡ ಮರೆಯಾಗ್ಬಿಡ್ತೈತೆ ರೀ. ಮತ್ತು ನಮ್ಮ ಎಲ್ಲ ಇಚ್ಛೆಗೂ ಕೂಡ, ಎಲ್ಲ ನಮ್ಮ ಕನಸುಗಳಲ್ಲಿ ನಾವು ಏನು ಜೀವನದಲ್ಲಿ ಮಾಡಬೇಕಂತೀವಲ್ಲ ಅದಕ್ಕೂ ಕೂಡ ಮೇನ್ ಸ್ಟಾರ್ಟಿಂಗ್ ಯಾವುದಂದ್ರೆ ಭಾವದಿಂದ ಶುರು ಆಕೈತಿ. ಮತ್ತು ಹೇಳ್ತಾರೆ, ಅದಕ್ಕೆ ಬಾಬಾ ಹೇಳ್ತಾರೆ, ಮುಂಚೆಲಿ ಎದ್ಕೊಂಡು ಆಲ್ರೆಡಿ ನೀವು ಚಾರ್ಟ್ ರೆಡಿ ಮಾಡ್ಕೊಂಡು ರಾತ್ರಿನ ಮಲ್ಕೋರಿ ಅಂತ ಬಾಬಾ ಹೇಳ್ತಾರೆ. ಮಾರನೇ ದಿವ್ಸ ನೀವು ಏನು ಮಾಡತ್ತೀರಿ, ಚಾರ್ಟ್ ಬರೀರಿ. ಯಾಕಂದ್ರೆ ನಾವು ಏನ್ರಿ ಇಂಟೆನ್ಷನ್, ಈಗ ಒಂದು ಯೋಗ ಮಾಡತ್ತೇವೆ, ಇಂಟೆನ್ಷನ್ ಇರ್ಬೇಕು ರೀ. ಎದಕ್ಕೆ ಕುಂತೇನಿ, ಎದಕ್ಕೆ ಎದ್ದೇನಿ, ಆ ಇಂಟೆನ್ಷನ್ ಏನಿರಬೇಕು, ಅದು ಬಾಬನ ಸೇವೆಗೋಸ್ಕರ ಇಂಟೆನ್ಷನ್ ಇರಬೇಕು, ಸ್ವಾರ್ಥಗಿರಬಾರ್ದು. ಮತ್ತು ಬಾಬಾ ಹೇಳ್ತಾನೆ, ಯಾವುದೋ ಚಾಟವನ್ನು ಮಾಡೋದ್ರಿತಂದ್ರೆ ಇಂಟೆನ್ಷನ್ ಇಟ್ಕೊಂಡು ಏನ್ರಿ ಯೋಗ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಾಂದರೆ ನಾವು ಇಂಟೆನ್ಷನ್ ಇಟ್ಕೊಂಡು ಏನಾದರೂ ನಾವು ಯೋಗ ಮಾಡಲಿಲ್ಲ ಅಂದ್ರೆ ಏನು ನಮ್ಮ ನಿನ್ನೆ ರಾತ್ರಿ ವಿಚಾರ ಇದ್ದು ನೋಡ್ರಿ, ಅವ ಮುಂಜಾನೆದ ವಿಚಾರ ಅದ ಕಂಟಿನ್ಯೂಯೇಷನ್ ಆಕೈತಿ. ಅದಕ್ಕೆ ಲೈಫ್ದಲ್ಲಿ ಏನಿರ್ಬೇಕು ರೀ, ಇಂಟೆನ್ಷನ್ ಇರ್ಬೇಕು ರೀ, ಭಾವ ಇರ್ಬೇಕು, ಏನರೇ ಮಾಡ್ಬೇಕು ಅನ್ನುವಂಥದ್ದು. ಆ ಇಂಟೆನ್ಷನ್ ಕರೆ ಚಲೋದಿರ್ಬೇಕು. ಕರ್ಮ ಏನು ಬೇಕಾದಾಗಲಿ, ನನಗೆ ಸಕ್ಸಸ್ರೇ ಸಿಗಲಿ, ನನಗೆ ಫೇಲ್ಯೂರೇ ಸಿಗಲಿ, ನನಗೆ ಏನೇ ಆಗಲಿ ಜೀವನದಲ್ಲಿ ನಾ ಭಾಳ ಮುಂದುವರಿಲಿಲ್ಲ ಅಂದರೂ ಪರವಾಗಿಲ್ಲ, ಕರೆ ನನ್ನ ಭಾವ ಎಲ್ಲರ ಮೇಲೂ ಶುಭ ಭಾವ, ಶುಭ ಕಾಮನೆ, ಎಲ್ಲರ ಜೊತೆಗೂ ಒಳ್ಳೆಯದನ್ನು ಭಾವ ಇತ್ತಂದ್ರೆ ನಮಗೆ ಯಾವುದೂ ಕೂಡ ಕಡಿಮೆ ಆಗಲು ಸಾಧ್ಯನೇ ಇಲ್ಲ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ. ಈಗ ಒಂದು ಹಾಡವನ್ನು ನೋಡೋಣ್ರಿ. कैसे बताओ मन के भाव, बाबा को पाओ हर पल पास, हर कदम में तेरा है बाबा, तेरे साथ. कैसे बताओ मन के भाव, बाबा को पाओ हर पल पास. चमक उठे हैं सूरज चांद, झूम रहे हैं जमीन आसमां, डल गई है सुबह और शाम, सुबह और शाम. कैसे बताओ मन के भाव, बाबा को पाओ हर पल पास. तेरी छवि है निराली, महक उठी है कलियां सारी, जीवन में छाई है
के साए साथ तेरी हम रहे पाते, हर कदम पे अनुभव निराले, मुख से कहते कहीं ना जाए, कहीं ना जाए, कैसे बताओ मन के भाव, बाबा को पाओ हर पल पास। मधुबन का कंकन भी भावा, तुझसे मिलन की खुशबू फैलाए, लगता है हमको तो बाबा तो है खोल के तुमके पास, ए प्यार को तेरे बरसते हैं बाबा, एक बार तो अपने पास बुला लो, दिल में यही है बस आश लगाई, आश लगाई, कैसे बताऊं मन के भाव, बाबा को पाओ हर पल पास। ओम शांति। थैंक यू बाबा, तुमको ಕೂಡ ಥ್ಯಾಂಕ್ ಯು ರೀ।